ನಮಸ್ಕಾರ ಸ್ನೇಹಿತರೆ. ನಮ್ಮ ದೇಶದ ಮಹಾರಾಷ್ಟ್ರದಲ್ಲಿ ಇತ್ತೀಚೆಗೆ ಉದ್ರಿಕ್ತ ಗುಂಪೊಂದು ಒಬ್ಬ ವಯೋವೃದ್ಧ ಸಾಧುವನ್ನ ಬರ್ಬರವಾಗಿ ಹತ್ಯೆ ಮಾಡಿದೆ. ಅಲ್ಲಿ ಇದ್ದಂತ ಪೊಲೀಸರು ಸಹಿತ ಅಸಹಾಯಕರಾಗಿ ನಿಂತದ್ದನ್ನ ನೋಡಿದ್ರೆ ಆ ಉದ್ರಿಕ್ತ ಗುಂಪಿನ ಕೈಗೆ ಒಬ್ಬ ಅಲ್ಲ ಹಲವಾರು ಸಾಧುಗಳು ಸಿಕ್ಕಿದ್ರು ಸಹಿತ ಅವರನ್ನು ಕೊಲ್ಲುವ ಒಂದು ಮತಿವಿಕಲ ಮನಸ್ಥಿತಿ ಇತ್ತು ಅಂತ ಕಾಣುತ್ತೆ. ಆದರೆ ಮೃತರಾದ ಅಥವಾ ಹತ್ಯೆಯಾದ ಸಾಧು ಮತ್ತು ಕೊಂದಿರ್ತಕ್ಕಂಥ ಹೀನ ಮನಸ್ಥಿತಿಯ ಮನುಷ್ಯರು ಅವರೆಲ್ಲರೂ ಸಹಿತ ಒಂದೇ ಕೋಮಿಗೆ ಸೇರಿದವರಾದ ಕಾರಣಕ್ಕಾಗಿ ಈ ದೇಶದಲ್ಲಿ ಕೋಮು ವೈರಸ್ನ ಸುದ್ದಿ ಹರಡಲಿಲ್ಲ. ಆದರೆ ರಾಜಕೀಯದ ವೈರಸ್ ಅಂತೂ ಹರಡಿಯೇ ಹರಡಿತು. ಅದು ರಿಪಬ್ಲಿಕ್ ಟಿವಿಯ ಅರ್ನಾಬ್ ಗೋಸ್ವಾಮಿ ಎನ್ನುವ ಕೂಗುಮಾರಿ ಪತ್ರಕರ್ತರೊಬ್ಬರು ಅದನ್ನ ಸೋನಿಯಾ ಗಾಂಧಿ ಅವರ ಬುಡಕ್ಕೆ ತಂದು ಚರ್ಚೆ ಮಾಡುವ, ಅಪಮಾನ ಮಾಡುವ, ಸೋನಿಯಾರವರನ್ನ ಹೀಗಳೆಯುವ, ಸೋನಿಯಾರವರ ರಾಜಕಾರಣದ ವ್ಯಕ್ತಿತ್ವವನ್ನ ಅಪಮಾನಿಸುವ ದುರುದ್ದೇಶದ ಹೇಳಿಕೆಗಳನ್ನು ಸಹಿತ ಮಾಡೋದನ್ನು ನಾವು ಗಮನಿಸಿದ್ದೇವೆ. ಸೋನಿಯಾ ಗಾಂಧಿ ಅವರಿಗೆ ಈ ರೀತಿಯಾದ ಅಪಮಾನ, ಅವಮಾನ, ನಿಂದೆ, ಟೀಕೆಗಳು ಇದೇ ಮೊದಲೇನಲ್ಲ. ಹಾಗಾದ್ರೆ ನಾವು ಇಲ್ಲಿ ಚರ್ಚೆ ಮಾಡಬೇಕಾಗಿದ್ದು ಸೋನಿಯಾ ಗಾಂಧಿ ಅವರು ಮಾಡಿರ್ತಕ್ಕಂಥ ತಪ್ಪಾದ್ರೂ ಏನು? ರಾಜೀವ್ಗರನ್ನ ಪ್ರೀತಿಸಿ ಮದುವೆಯಾಗಿ ಭಾರತಕ್ಕೆ ಸೊಸೆಯಾಗಿ ಬಂದದ್ದು ತಪ್ಪೆ? ಆಗ ಪ್ರಭಾವಿಯಾಗಿದ್ದಂತಹ ಪ್ರಧಾನಮಂತ್ರಿ ಇಂದಿರಾ ಗಾಂಧಿ ಅವರ ಮೆಚ್ಚಿನ ಸೊಸೆಯಾಗಿ ಮನೆಯಲ್ಲಿ ಉಳಿದದ್ದು ತಪ್ಪೆ? ಇಲ್ಲೇ ಇಬ್ಬರು ಮಕ್ಕಳನ್ನು ಹೆತ್ತು ಅವರನ್ನ ಭಾರತೀಯರನ್ನಾಗಿಯೇ ಮಾಡಿ ಇಲ್ಲೇ ಅವರಿಗೆ ಇಲ್ಲಿಯ ಸಂಸ್ಕಾರವನ್ನೇ ಕೊಟ್ಟು ವಿದ್ಯಾವಂತರನ್ನಾಗಿ ಮಾಡಿ ಬೆಳೆಸಿದ್ದು ತಪ್ಪೆ? ಪತಿ ರಾಜೀವರು ಅಧಿಕಾರಕ್ಕೇರಿದಾಗಲೂ ಸಹಿತ ಯಾವೊಂದು ರಾಜಕಾರಣದ ಚಟುವಟಿಕೆಗಳಲ್ಲೂ ಸಹಿತ ಹಸ್ತಕ್ಷೇಪ ಮಾಡದೆ, ಮೂಗು ತೂರಿಸದೆ, ಆಡಳಿತ ಯಂತ್ರಕ್ಕೂ ತನಗೂ ಸಂಬಂಧವಿಲ್ಲ ಎಂದು ಉಳಿದ ಸದ್ಗೃಹಿಣಿಯಾಗಿ ಬದುಕಿದ್ದು ತಪ್ಪೆ? ಹಾಗಾದ್ರೆ ಸೋನಿಯಾರನ್ನ ನಿರಂತರ ಅಪಮಾನ ಮಾಡತಕ್ಕಂಥ ಪ್ರಯತ್ನ ಯಾಕೆ ನಡೀತಾ ಇದೆ? ಈ ಮುಖೇನ ನಾವು ಈ ಸಂದರ್ಭದಲ್ಲಿ ಚರ್ಚೆ ಮಾಡಬೇಕಾಗಿದ್ದೇನು ಅಂದ್ರೆ, ಸೋನಿಯಾರು ರಾಜೀವರನ್ನ ಪ್ರೀತಿಸಿ ಮದುವೆ ಆದದ್ದು ನಮ್ಗೆಲ್ಲ ಗೊತ್ತಿದೆ. ಅವರಿಬ್ರು ವಿದೇಶಗಳಲ್ಲಿ ಸಹಪಾಠಿಗಳಾಗಿದ್ದವರು. ರಾಜೀವರನ್ನ ಸೋನಿಯಾ ಗಾಂಧಿ ಪ್ರೀತಿಸುವಾಗ ರಾಜೀವರು ಈ ದೇಶದ ಸಂಸದರಾಗ್ತಾರೆ, ಈ ದೇಶದ ಪ್ರಧಾನಮಂತ್ರಿ ಆಗ್ತಾರೆ, ಈ ದೇಶದ ಪ್ರಭಾವಿ ಜನನಾಯಕರಾಗ್ತಾರೆ ಅನ್ನುವ ಯಾವ ಸಂಗತಿಯೂ ಅವರ ಅರಿವಿಗೆ ಇರಲಿಕ್ಕೆ ಸಾಧ್ಯ ಇಲ್ಲ. ಯಾವ ಬಾಲಿವುಡ್ ನಟರಿಗಿಂತಲೂ ಸ್ಫುರದ್ರೂಪಿಯಾಗಿದ್ದಂತಹ, ಉತ್ತಮವಾದ ಭಾಷಾ ಸೌಂದರ್ಯವನ್ನು ಹೊಂದಿದ್ದಂತಹ, ಉತ್ತಮ ವಿದ್ಯೆಯನ್ನು ಹೊಂದಿರತಕ್ಕಂತಹ, ಸುಕೋಮಲ ಮಾತುಗಳಿಂದ ಜನರನ್ನು ಆಕರ್ಷಿಸುವ ವ್ಯಕ್ತಿತ್ವಕ್ಕೆ ಸೋನಿಯಾರು ಸಹಿತ ಮಾರು ಹೋಗಿದ್ದರೆ ಅಚ್ಚರಿಯನ್ನು ಪಡಬೇಕಾಗಿಲ್ಲ. ಅದು ಅವರಿಬ್ಬರ ಖಾಸಗಿಯಾದ ಬದುಕು. ಅದನ್ನು ಪ್ರಶ್ನೆ ಮಾಡೋಕ್ಕೆ ನಿಮ್ಗೆ ಯಾವ ಅಧಿಕಾರವೂ ಇಲ್ಲ. ಅವರಿಬ್ರು ಪ್ರೀತಿಸಿದ್ರು. ಅವರನ್ನ ಪ್ರೀತಿಯನ್ನ ಆಗಿನ ಪ್ರಧಾನಮಂತ್ರಿಯಾಗಿದ್ದಂತ ರಾಜೀವರ ತಾಯಿ ಇಂದಿರಾ ಗಾಂಧಿ ಅವರು ಸಹಿತ ಅದನ್ನು ಅನುಮೋದಿಸ್ತಾರೆ. ಸೋನಿಯಾ ಗಾಂಧಿ ಅವರನ್ನ ಮನೆಯ ಸೊಸೆಯಾಗಿ ಸ್ವೀಕಾರ ಮಾಡ್ತಾರೆ. ಮನೆಯ ಸೊಸೆಯಾಗಿ ಬಂದಾಗ ನಮ್ಗೆಲ್ಲ ಗೊತ್ತಿರೋ ಹಾಗೆ ಇಂದಿರಾಜಿಯವರ ಮೆಚ್ಚಿನ ಸೊಸೆಯೇ ಸೋನಿಯಾ ಗಾಂಧಿಯವರಾಗಿದ್ರಂತೆ. ಇಂದಿರಾರವರ ಉಡುಗೆ ತೊಡುಗೆಗಳನ್ನ, ಅವರ ನಿತ್ಯದ ವೇಷಭೂಷಣಗಳನ್ನ, ಯಾವ ಸೀರೆಯನ್ನು ಸಾರ್ವಜನಿಕ ಬದುಕಿನಲ್ಲಿ ಅವರು ಉಟ್ಕೊಂಡು ಹೋಗ್ಬೇಕು, ಯಾವ ರೀತಿ ಕಾಣಬೇಕು ಅನ್ನುವ ಎಲ್ಲ ಖಾಸಗಿಯಾದ ಕೆಲಸಗಳನ್ನು ಸಹಿತ ಸೋನಿಯಾ ಗಾಂಧಿ ಅವರೇ ನೋಡ್ಕೋತಿದ್ರಂತೆ. ಆದ್ರೆ ಯಾವ ಸಂದರ್ಭದಲ್ಲೂ ಸಹಿತ ಇಂದಿರಾ ಗಾಂಧಿಯವರ ಆಡಳಿತಾತ್ಮಕ ನಿರ್ಧಾರಕ್ಕೆ ಸೋನಿಯಾ ಗಾಂಧಿಯವರು ಮೂಗನ್ನು ತೋರಿಸಲಿಲ್ಲ. ಇಷ್ಟಕ್ಕೂ ರಾಜೀವರಂತೂ ಈ ರಾಜಕಾರಣದ ಯಾವ ಮುಖ್ಯ ಪಡಸಾಲೆಯಲ್ಲೂ ಕಾಣಿಸಿಕೊಂಡವರೇ ಆಗಿರಲಿಲ್ಲ. ಆಗ ಇಂದಿರಾಜಿಯವರ ಜೊತೆಗೆ ಇದ್ದದ್ದು ಸೋನಿಯಾರವರ ಮೈದುನ ಸಂಜಯ್ ಗಾಂಧಿ. ಇಂದಿರಾ ಗಾಂಧಿಯವರು ಸಹಿತ ಸಂಜಯ್ ಗಾಂಧಿಯವರಲ್ಲಿ ತಮ್ಮ ಭವಿಷ್ಯದ ರಾಜಕಾರಣವನ್ನ ಕಾಣ್ತಾ ಇದ್ರು. ಈ ದೇಶದ ಕಾಂಗ್ರೆಸ್ ಪಕ್ಷ ಇರಬಹುದು ಅಥವಾ ದೇಶದ ಜನರು ಸಹಿತ ಇಂದಿರಾರ ನಂತರ ಸಂಜಯ್ ಗಾಂಧಿಯವರೇ ರಾಜಕಾರಣಕ್ಕೆ ಬರ್ತಾರೆ ಅಂತ ತಿಳ್ಕೊಂಡಿದ್ರು. ಆದರೆ ಆ ವಿಧಿ ನಿಯಮಗಳೇ ಬೇರೆ ಅಂತ ಏನ್ ಹೇಳ್ತಾರೆ, ಹಾಗೆ ಘಟನೆಯು ನಡೆದೋಗ್ಬಿಡ್ತು. ತನ್ನ ಸಹಜವಾದ ಉಡಾಫೆ ವ್ಯಕ್ತಿತ್ವಕ್ಕೆ ಸರಿಯಾಗಿ ಸಂಜಯ್ ಗಾಂಧಿ ಅವರು ಸಹಿತ ವಿಮಾನ ಚಾಲನೆಯ ಸಂದರ್ಭದಲ್ಲಿ ತೋರಿಸಿದ ಅತಿರೇಕದ ಕಸರತ್ತುಗಳ ಕಾರಣಕ್ಕಾಗಿ ಆ ವಿಮಾನ ಅಪಘಾತದಲ್ಲಿ ಮೃತರಾಗಿ ಹೋಗ್ತಾರೆ. ಆಗ ತನ್ನ ಜೊತೆಗಾರನಾಗಿ ತನ್ನೊಂದಿಗೆ ಇದ್ದಂತಹ ರಾಜಕಾರಣದ ಎಲ್ಲ ಪ್ರಮುಖ ನಿರ್ಧಾರಗಳಿಗೆ ಸಹಭಾಗಿ ಆಗಿದ್ದಂತಹ ಕುಟುಂಬದ ಕುಡಿ ಸಂಜಯ್ ಅವರ ಅಗಲುವಿಕೆ ಏನಿದೆ ಅದು ಇಂದಿರಾಜಿ ಅವರನ್ನ ಇನ್ನಿಲ್ಲದಂತೆ ಬಾಧಿಸುತ್ತೆ. ಅವರಿಗೆ ಜೊತೆಗಾರ ಇಲ್ಲ ಅಂತ ಆಗುತ್ತೆ.
ತನ್ನ ಖಾಸಗಿಯಾಗಿ ರಾಜಕಾರಣದ ನಿರ್ಧಾರವನ್ನು ಕೈಗೊಳ್ಳಬೇಕಾದ ಸಂದರ್ಭದಲ್ಲಿ ಒಬ್ಬ ಸಂಗಾತಿಯ ಅವಶ್ಯಕತೆಯು ಕಾಣ್ತಾ ಇರುತ್ತೆ. ಕುಟುಂಬದವರು ಯಾರಾದ್ರೂ ಜೊತೆಗಿರ್ಬೇಕು ಅನ್ನುವಂತ ಇಂದಿರಾಜಿಯವರ ಮನಸ್ಸು ಬಯಸ್ತಾ ಇರುತ್ತೆ. ಆದರೆ ರಾಜೀವ್ ಗಾಂಧಿ ಅವರಿಗೂ ರಾಜಕಾರಣಕ್ಕೂ ಆಗಿ ಬರ್ತಾನೆ ಇರಲಿಲ್ಲ. ರಾಜೀವ್ ಗಾಂಧಿ ಅವರ ಉದ್ಯೋಗ ಪೈಲಟ್ ಕೆಲಸ ಮಾಡಿಕೊಂಡು ಇಬ್ಬರು ಮುದ್ದಿನ ಮಕ್ಕಳ ತಂದೆಯಾಗಿ ಆಪ್ತ ಸಖನಾಗಿ ಅವರು ಖಾಸಗಿ ಬದುಕನ್ನ ನೆರವೇರಿಸಿಕೊಂಡು ಹೋಗ್ತಾ ಇರ್ತಾರೆ. ಆದರೆ ಇಂದಿರಾ ಗಾಂಧಿಯವರ ಒತ್ತಾಯ ರಾಜೀವ್ ಗಾಂಧಿಯವರ ಮೇಲೆ ಪ್ರಾರಂಭವಾಗುತ್ತೆ. ನೀನು ಸಂಜಯ್ ಗಾಂಧಿಯ ನಂತರ ರಾಜಕಾರಣಕ್ಕೆ ತನ್ನೊಂದಿಗೆ ಬರಬೇಕು ಅನ್ನುವಂಥ ಒತ್ತಾಯ ಪ್ರಾರಂಭ ಆದಾಗ ಅತ್ತೆಯ ನಿರ್ಧಾರವನ್ನ ಮೊದಲ ಬಾರಿಗೆ ಪ್ರತಿಭಟಿಸ್ತಾರೆ. ಅದು ಸೋನಿಯಾ ಗಾಂಧಿ ಅವರು. ನಮಗೂ ಈ ರಾಜಕಾರಣ ಬೇಕಾಗಿಲ್ಲ, ನಾನು ಈ ಮನೆಯ ಸೊಸೆಯಾಗಿ ಈ ದೇಶದ ಮನೆಮಗಳಾಗಿ ಬದುಕ್ತೀನಿ, ನನ್ನನ್ನ ರಾಜಕಾರಣಕ್ಕೆ ನಮ್ಮ ಕುಟುಂಬವನ್ನ ನನ್ನ ಯಜಮಾನರನ್ನ ಕರಿಬಾರದು ಅಂತ ಹೇಳಿ ಪ್ರತಿಭಟಿಸಿದ್ದು ಎಲ್ಲ ರಾಜಕಾರಣದ ಬಲ್ಲವರಿಗೆ ಗೊತ್ತಿದೆ. ಆದರೆ ಇಂದಿರಾಜಿಯವರ ಒತ್ತಡ, ಇಂದಿರಾಜಿಯವರ ತೀರ್ಮಾನ ಸೋನಿಯಾ ಗಾಂಧಿಯವರ ಅಭಿಪ್ರಾಯವನ್ನ ಮೀರಿ ನಿಲ್ಲುತ್ತೆ. ಅನಿವಾರ್ಯವಾಗಿ ರಾಜೀವ್ ಗಾಂಧಿಯವರು ತನ್ನ ಪೈಲಟ್ ಗಿರಿಯನ್ನ ಬಿಟ್ಟು ರಾಜಕಾರಣದ ಮುಖ್ಯ ನೆಲೆಗೆ ಬಂದು ನಿಲ್ಲುವಂತಾಗುತ್ತೆ. ಆಗಲೂ ಸಹಿತ ಸೋನಿಯಾರು ರಾಜಕಾರಣದ ಯಾವುದೇ ಸಂಗತಿಗಳಿಗೂ ಸಹಿತ ಮುಖವನ್ನ ಹಾಕೋದಿಲ್ಲ ಅಥವಾ ಯಾವುದೇ ಹಸ್ತಕ್ಷೇಪವನ್ನು ಮಾಡೋದಿಲ್ಲ. ರಾಜೀವರ ರಾಜಕೀಯ ನಿರ್ಧಾರದಲ್ಲೂ ಸಹಿತ ಯಾವೊಂದು ಹಸ್ತಕ್ಷೇಪವೂ ಸಹಿತ ಸೋನಿಯಾರು ಮಾಡಿದ ಉದಾಹರಣೆಗಳು ನಮ್ಮ ಎದುರುಗಡೆ ಇಲ್ಲ. ಅವರು ಪ್ರೀತಿಯ ಮಡದಿಯಾಗಿ, ಮುದ್ದಿನ ಮಕ್ಕಳ ತಾಯಿಯಾಗಿ, ಅಪ್ಪಟ ಭಾರತೀಯ ಹೆಣ್ಣು ಮಗಳಾಗಿ, ಒಬ್ಬ ಸದ್ಗೃಹಿಣಿಯಾಗಿ ಮಾತ್ರ ಬದುಕ್ತಾರೆ. ಇಂಥದ್ದೇ ಸಂದರ್ಭದಲ್ಲಿ ಇಂದಿರಾ ಗಾಂಧಿಯವರ ಹತ್ಯೆ ಆಗುತ್ತೆ. ಇಂದಿರಾ ಗಾಂಧಿಯವರ ಹತ್ಯೆ ಆಗಿರೋದು, ಇಂದಿರಾ ಗಾಂಧಿಯವರ ಬಲಿದಾನ ಆಗಿದ್ದು ಯಾಕೆ ಅನ್ನೋದು ನಿಮ್ಗೆಲ್ಲ ಗೊತ್ತೇ ಇದೆ. ಭಾರತದ ಅಖಂಡತೆ ಮತ್ತು ಸಮಗ್ರತೆಗೆ ಧಕ್ಕೆ ತರುವ ಪ್ರಯತ್ನ ಖಲಿಸ್ತಾನದ ಪ್ರತ್ಯೇಕವಾದಿಗಳಿಂದ ನಡೆದಾಗ, ಪಂಜಾಬಿನ ಪ್ರತ್ಯೇಕವಾದಿ ಹೋರಾಟಗಳು ನಡೆದಾಗ, ಈ ಹತ್ತಿಕ್ಕೋದು ಅನಿವಾರ್ಯವಾದಾಗ ದಿಟ್ಟ ನಿರ್ಧಾರವನ್ನು ತೆಗೆದುಕೊಂಡಂತಹ ಇಂದಿರಾ ಗಾಂಧಿಯವರನ್ನ ಅವರದ್ದೇ ಅಂಗರಕ್ಷಕರು, ಅವರದ್ದೇ ಮನೆಯ ಎದುರು ಇಂದಿರಾ ಗಾಂಧಿಯವರನ್ನ ಬರ್ಬರವಾಗಿ ಕೊಲ್ತಾರೆ. ಆಗ ಇಂದಿರಾ ಗಾಂಧಿಯವರನ್ನ ಅಂತಿಮ ಸಂಸ್ಕಾರವನ್ನ ನೆರವೇರಿಸುವ ಸಂದರ್ಭದಲ್ಲಿ ಆ ದೃಶ್ಯಾವಳಿಗಳನ್ನ ದಯವಿಟ್ಟು ಸ್ನೇಹಿತರೆ ತಮ್ಮ ಮುಖದ ಎದುರುಗಡೆ ತಂದುಕೊಳ್ಳೋ ಪ್ರಯತ್ನವನ್ನು ಮಾಡಿ. ಇಬ್ಬರು ಮುದ್ದು ಮಕ್ಕಳನ್ನ, ರಾಹುಲ್ ಮತ್ತು ಪ್ರಿಯಾಂಕಾ ಗಾಂಧಿಯವರನ್ನ ತಬ್ಬಿಕೊಂಡು ಚಿತೆಯ ಒಂದು ಬದಿಯಲ್ಲಿ ದುಃಖ ತಪ್ತರಾಗಿ ನಿಂತಿದ್ದ ಸೋನಿಯಾರಿಗೆ ಅಲ್ಲಿ ಸೇರಿದ್ದಂತಹ ಅಸಂಖ್ಯಾತ ಜನಸಾಗರದ ಯಾವ ಕೂಗು, ಇಂದಿರಾ ಅಮರ್ ರಹೆ ಎನ್ನುವ ಕೂಗು ಯಾವುದು ಸಹಿತ ಅವರ ಕಿವಿಗೆ ಬೀಳ್ತಾ ಇರಲಿಲ್ಲ. ಅವರಿಗೆ ಅವತ್ತು ಗಟ್ಟಿಯಾಗಿ ಕಾಡ್ತಾ ಇದ್ದಿದ್ದು ಅದು ಇಂದಿರಾ ಗಾಂಧಿಯವರ ಬರ್ಬರವಾದ ಕೊಲೆ. ಮನೆಯ ಎದುರೇ ರಕ್ತ ಚೆಲ್ಲಿ ಬಿದ್ದಂತಹ ಈ ದೇಶದ ಒಬ್ಬ ಪ್ರಭಾವಿ ಜನನಾಯಕಿಯ ಚಿತ್ರ, ಅತ್ತೆಯ ಚಿತ್ರ ಸೋನಿಯಾರ ಎದುರುಗಡೆ ಬಂದು ನಿಲ್ತಾ ಇತ್ತು. ಆ ಕಾರಣಕ್ಕಾಗಿ ಸೋನಿಯಾರಿಗೆ ಈ ರಾಜಕಾರಣದ ಯಾವ ಚಟುವಟಿಕೆಯ ಕಡೆಗೂ ಸಹಿತ ಆಸಕ್ತಿಯನ್ನು ತೋರಿಸ್ತಾ ಇರಲಿಲ್ಲ. ಆದರೆ ಅವತ್ತು ಆಗ್ಲೇ ರಾಜಕಾರಣದಲ್ಲಿ ಬಂದಿದ್ದಂತಹ ರಾಜೀವ್ ಗಾಂಧಿ ಅವರನ್ನ ಕಾಂಗ್ರೆಸ್ ಪಕ್ಷ ಅನಿವಾರ್ಯವಾಗಿ ನಾಯಕತ್ವಕ್ಕೆ ಸ್ವೀಕಾರ ಮಾಡುತ್ತೆ. ಮಾತ್ರ ಅಲ್ಲ, ಇಂದಿರಾ ಅವರ ಉತ್ತರಾಧಿಕಾರಿಯಾಗಿ ರಾಜೀವ್ ಗಾಂಧಿ ಅವರೇ ಇರೋದು ಒಳ್ಳೆಯದು ಅನ್ನೋದು ಪಕ್ಷದ ತೀರ್ಮಾನದ ಆಧಾರ ಆದಾಗ ರಾಜೀವ್ ಗಾಂಧಿ ಅವರು ಈ ದೇಶದ ಪ್ರಧಾನಿ ಆಗ್ತಾರೆ. ರಾಜೀವ್ ಗಾಂಧಿ ಅವರು ಈ ದೇಶದ ಪ್ರಧಾನಿ ಆದ್ಮೇಲೆ ಕೈಗೊಂಡಿರ್ತಕ್ಕಂಥ ಕ್ರಾಂತಿಕಾರಿ ಕಾರ್ಯಕ್ರಮಗಳು, ಯುವ ಮನಸ್ಸುಗಳನ್ನ ಬಡಿದೆಚ್ಚರಿಸಿದ ಒಂದು ನಾಯಕತ್ವ, ತಂತ್ರಜ್ಞಾನದ ಹರಿಕಾರರಾಗಿ ಈ ದೇಶದ ಒಂದು ಅಭಿವೃದ್ಧಿಗೆ ವಿಶಿಷ್ಟವಾದ ಕೊಡುಗೆಯನ್ನ ರಾಜೀವ್ ಗಾಂಧಿ ಅವರ ಆಡಳಿತದಲ್ಲಿ ಸಿಕ್ಕಿತು ಅನ್ನೋದು ನಿರ್ವಿವಾದ. ರಾಜೀವ್ ಗಾಂಧಿ ಅವರಿಗೂ ಸಹಿತ ಪಕ್ಷದಲ್ಲಿ ಭಿನ್ನಮತಗಳು ಪ್ರಾರಂಭ ಆಗುತ್ತೆ. ಪಕ್ಷದಲ್ಲಿ ಅವರ ನಾಯಕತ್ವಗಳನ್ನು ಪ್ರಶ್ನೆ ಮಾಡಿದ್ದು ಆಗುತ್ತೆ. ಅವರ ಮೇಲೆ ಆಪಾದನೆಗಳನ್ನ ಮಾಡಿ ಪ್ರಬಲ ನಾಯಕರು ಪಕ್ಷವನ್ನು ತೊರೆದು ಹೋಗ್ತಾರೆ. ಕಾಂಗ್ರೆಸ್ ಚುನಾವಣೆಯಲ್ಲಿ ಸೋಲನ್ನು ಸಹಿತ ಅನುಭವಿಸುತ್ತೆ. ರಾಜೀವ್ ಗಾಂಧಿ ಅವರು ಪ್ರಧಾನಿಯಾಗಿದ್ದಾಗಲಿರ್ಬೋದು, ರಾಜೀವ್ ಗಾಂಧಿ ಅವರು ವಿರೋಧ ಪಕ್ಷದಲ್ಲಿ ಇದ್ದಾಗಲಿರ್ಬೋದು, ಸೋನಿಯಾ ಗಾಂಧಿ ಅವರು ಯಾವೊಂದು ರಾಜಕಾರಣದ ಚಟುವಟಿಕೆಗಳಿಗೆ, ಅಧಿಕಾರ ಶಕ್ತಿ ರಾಜಕಾರಣದಲ್ಲಿ ಸೋನಿಯಾ ಗಾಂಧಿ ಅವರ ಪ್ರವೇಶವನ್ನು ನಾವು ಯಾರು ಗುರುತಿಸ್ಲಿಕ್ಕೆ ಆಗೋದೇ ಇಲ್ಲ. ಸೋನಿಯಾ ಗಾಂಧಿ ಅವರು ಅದು ಯಾವುದನ್ನು ತಲೆ ಕೆಡಿಸ್ಕೊಳ್ಳೋದೇ ಇಲ್ಲ. ಅವರು ಅಪ್ಪಟ ಗೃಹಿಣಿಯಾಗಿರ್ತಾರೆ. ಪ್ರಧಾನಮಂತ್ರಿಯ ಮಡದಿಯಾಗಿ ಪ್ರಧಾನಮಂತ್ರಿಯ ಕೆಲವು ಕಾರ್ಯಕ್ರಮಗಳಲ್ಲಿ ಕಾಣಿಸ್ಕೋತಾರೆ ಹೊರತು ಯಾವ ರಾಜಕೀಯ ನಿರ್ಧಾರಗಳಲ್ಲೂ ಅವರ ಹಸ್ತಕ್ಷೇಪವನ್ನು ನಾವು ಗುರುತಿಸಲಿಕ್ಕೆ ಆಗೋದಿಲ್ಲ. ರಾಜೀವ್ ಗಾಂಧಿ ಅವರು ವಿರೋಧ ಪಕ್ಷದಲ್ಲಿ ಇರ್ತಾರೆ. ಮತ್ತೊಂದು ಲೋಕಸಭೆ ಚುನಾವಣೆ ಬರುತ್ತೆ.
ಇನ್ನೇನು ಮತ್ತೆ ಕಾಂಗ್ರೆಸ್ ಅಧಿಕಾರಕ್ಕೆ ಬರುತ್ತೆ, ರಾಜೀವರ ಯುವ ನಾಯಕತ್ವವನ್ನು ಜನ ಬಯಸ್ತಾ ಇದೆ ಅನ್ನೋ ಹೊತ್ತಿನಲ್ಲಿ ಶ್ರೀಪೆರಂಬದೂರಿನಲ್ಲಿ ಚುನಾವಣಾ ಪ್ರಚಾರದಲ್ಲಿ ಭಾಗವಹಿಸಿದ್ದಂತ ರಾಜೀವ್ ಗಾಂಧಿ ಅವರನ್ನ LTT ಮಾಡಿದ ಮಾನವ ಬಾಂಬ್ ದಾಳಿಯ ಕಾರಣಕ್ಕಾಗಿ ರಾಜೀವ್ ಗಾಂಧಿ ಅವರ ಹತ್ಯೆ ಆಗುತ್ತೆ. ಸ್ಫುರದ್ರೂಪಿಯಾಗಿದ್ದ, ಉತ್ತಮವಾದ ಶರೀರವನ್ನು ಹೊಂದಿದ್ದ, ಸುಕೋಮಲವಾದ ಮಾತುಗಳಿಂದ ಜನರನ್ನ ಆಕರ್ಷಿಸುತ್ತಿದ್ದ, ಭಾರತವನ್ನ ನವಯುಗದ ಕಡೆಗೆ ಕರೆದುಕೊಂಡು ಹೋಗುವ ತಂತ್ರಜ್ಞಾನದ ಹರಿಕಾರರಾಗಿದ್ದಂತಹ ರಾಜೀವ್ ಗಾಂಧಿ ಅವರು ಅವತ್ತು ಒಂದು ಮಾಂಸದ ಮುದ್ದೆಯಾಗಿ ಶ್ರೀಪೆರಂಬದೂರಿನ ವೇದಿಕೆಯಲ್ಲಿ ಬೀಳ್ತಾರೆ. ಕೊನೆಗೆ ರಾಜೀವ್ ಗಾಂಧಿ ಅವರ ಮುದ್ದು ಮುಖವನ್ನು ಸಹಿತ ನೋಡ್ಲಿಕ್ಕೆ ಸೋನಿಯಾ ಗಾಂಧಿ ಅವರಿಗಾಗ್ಲಿ ಅವರ ಮಕ್ಕಳಿಗಾಗ್ಲಿ ಸಾಧ್ಯವಾಗೋದಿಲ್ಲ. ಅವತ್ತು ರಾಜೀವ್ ಗಾಂಧಿ ಅವರ ಹತ್ಯೆ ಆದಾಗ ಕಾಂಗ್ರೆಸ್ಸಿನ ಪರವಾಗಿ ಭಾರಿ ದೊಡ್ಡ ಅನುಕಂಪದ ಅಲೆ ಈ ದೇಶದಲ್ಲಿ ಏಳುತ್ತೆ. ಅವತ್ತು ಕಾಂಗ್ರೆಸ್ ಅತಿ ಹೆಚ್ಚು ಸ್ಥಾನಗಳನ್ನು ಗಳಿಸಿ ಅಧಿಕಾರಕ್ಕೆ ಬರುತ್ತೆ. ಅವತ್ತು ಸೋನಿಯಾರು ಬಯಸಿದ್ರೆ ಖಂಡಿತವಾಗಿಯೂ ಸಹಿತ ಮತ್ತೆ ಭಾರತದ ಪ್ರಧಾನಿ ಆಗಬಹುದಿತ್ತು. ಆದರೆ ಸೋನಿಯಾ ಗಾಂಧಿ ಅವರು ನನಗೂ ಈ ರಾಜಕಾರಣಕ್ಕೂ ಪಕ್ಷ ಸಂಘಟನೆಗೂ ಯಾವೊಂದು ಸಂದರ್ಭವಿಲ್ಲ, ನನ್ನನ್ನು ನನ್ನಷ್ಟಕ್ಕೆ ನಾನು ಬಿಟ್ಟು ಬಿಡಿ ಅಂತ ಹೇಳಿ ಆ ಅತ್ತೆಯ ಅಗಲುವಿಕೆ, ಮೈದುನನ ಸಾವು, ಗಂಡನ ಬರ್ಬರ ಹತ್ಯೆ ಇವುಗಳನ್ನೆಲ್ಲ ಕಂಡು ದುಃಖಿಸ್ತಾ ತನ್ನ ಖಾಸಗಿ ಬದುಕನ್ನ ನಡೆಸ್ತಾರೆ. ನಾವೆಲ್ಲರೂ ಸಹಿತ ಅವರು ಆ ಕುಟುಂಬ ಆ ಏಕಾಂತದಲ್ಲಿ ಅನುಭವಿಸಿದ ನೋವುಗಳನ್ನ ನಾವ್ಯಾರು ಅಕ್ಷರಗಳಲ್ಲಿ ಹಿಡಿದು ಇಡ್ಲಿಕ್ಕೆ ಸಾಧ್ಯವಾಗೋದಿಲ್ಲ. PV ನರಸಿಂಹರಾವ್ ಅವರು ಪ್ರಧಾನಿ ಆಗ್ತಾರೆ. ಅವರ ಜೊತೆಗೆ ಫೈನಾನ್ಸ್ ಮಿನಿಸ್ಟರ್ ಆಗಿ ಡಾಕ್ಟರ್ ಮನಮೋಹನ್ ಸಿಂಗ್ ಅವರು ಬರ್ತಾರೆ. ಆ ಸರ್ಕಾರವು ಸಹಿತ ತನ್ನ ಹಲವು ಕಾರ್ಯಕ್ರಮಗಳ ಕಾರಣಕ್ಕಾಗಿ ವಿಶೇಷವಾಗಿ ಭಾರತದ ಇತಿಹಾಸದಲ್ಲಿ ದಾಖಲಾಗುತ್ತೆ. ಆದರೆ ಪಕ್ಷ ಸಂಘಟನೆಗಳಲ್ಲಿ PV ನರಸಿಂಹರಾವ್ ಮತ್ತು ತಂಡ ಹಿಂದಕ್ಕೆ ಬೀಳ್ತಾರೆ. ಆಗ ನಡೆದಿರ್ತಕ್ಕಂಥ ಒಂದು ಬಾರಿ ದೊಡ್ಡ ಕೋಮು ಧ್ರುವೀಕರಣದ ರಾಜಕಾರಣದಲ್ಲಿ PV ನರಸಿಂಹರಾವ್ ನೇತೃತ್ವದಲ್ಲಿ ಚುನಾವಣೆಯನ್ನು ಎದುರಿಸಿದ ಕಾಂಗ್ರೆಸ್ ಎಡವುತ್ತೆ. ಕಾಂಗ್ರೆಸ್ ಚುನಾವಣೆಗಳಲ್ಲಿ ಹೀನಾಯ ಸೋಲನ್ನ ಅನುಭವಿಸುತ್ತೆ. ಹೀನಾಯ ಸೋಲನ್ನ ಅನುಭವಿಸಿದ ನಂತರ ಕಾಂಗ್ರೆಸ್ಸಿನ ನಾಯಕತ್ವದಲ್ಲೂ ಸಹಿತ ಬಹುದೊಡ್ಡ ಚರ್ಚೆಗಳು ಪ್ರಾರಂಭವಾಗುತ್ತೆ. ಆಗಲೂ ಸಹಿತ ಸೋನಿಯಾ ಗಾಂಧಿ ಅವರು ರಾಜಕಾರಣದ ಮುನ್ನೆಲೆಗೆ ಬರುವ ಯಾವ ಮನಸ್ಸನ್ನು ಸಹಿತ ಮಾಡೋದಿಲ್ಲ. ಪಕ್ಷದ ಯಾವ ಚಟುವಟಿಕೆಗಳಲ್ಲೂ ಸಹಿತ ಅವರು ಕಂಡುಕೊಳ್ಳೋದಿಲ್ಲ. ಆದ್ರೆ ಕಾಂಗ್ರೆಸ್ನಲ್ಲಿ ಬಾರಿ ದೊಡ್ಡ ಕೂಗು ಪ್ರಾರಂಭ ಆಗುತ್ತೆ. ಕಾಂಗ್ರೆಸ್ನೊಳಗಡೆ ಬಾರಿ ದೊಡ್ಡ ಒತ್ತಡ ಪ್ರಾರಂಭ ಆಗುತ್ತೆ. ಸೋನಿಯಾರೇ, ನೀವೇ ಬರಬೇಕು, ಕಾಂಗ್ರೆಸ್ಸಿನ ನಾಯಕತ್ವವನ್ನು ನೀವು ವಹಿಸಿಕೊಳ್ಬೇಕು, ಕಾಂಗ್ರೆಸ್ ಅನ್ನ ಮತ್ತೆ ಕಟ್ಟಬೇಕು, ಆ ಮೂಲಕ ಭಾರತಕ್ಕೆ ಕಾಂಗ್ರೆಸ್ ಅನಿವಾರ್ಯ ಅನ್ನೋದನ್ನ ಸಾಧಿಸಿ ಹೇಳಬೇಕು, ಆ ಮುಖೇನ ಕಾಂಗ್ರೆಸ್ ಭಾರತದ ಅಭಿವೃದ್ಧಿಗೆ ಕಾರಣವಾಗಬೇಕು ಅನ್ನೋ ಒತ್ತಡ ಆ ಪಕ್ಷದೊಳಗೆ ಪ್ರಾರಂಭವಾದಾಗ ಸೋನಿಯಾರು ಒಂಥರದಲ್ಲಿ ಒಲ್ಲದ ಮನಸ್ಸಿನಲ್ಲೇ ಕಾಂಗ್ರೆಸ್ಸಿನ ಅಧ್ಯಕ್ಷ ಸ್ಥಾನವನ್ನು ವಹಿಸಿಕೊಳ್ತಾರೆ. ಆಗ ಕಾಂಗ್ರೆಸ್ಸಿಗೆ ಕೇಂದ್ರದಲ್ಲಿ ಅಧಿಕಾರ ಇರೋದಿಲ್ಲ. ಸೋನಿಯಾ ಗಾಂಧಿ ಅವರು ತನ್ನ ಅಧ್ಯಕ್ಷ ಸ್ಥಾನವನ್ನು ವಹಿಸಿಕೊಂಡ ಸಂದರ್ಭದಲ್ಲಿ ಅವರ ದಾರಿಯೇನು ಅಷ್ಟು ಸುಲಭದ್ದಾಗಿರಲಿಲ್ಲ. ಸೋನಿಯಾ ಅವರಿಗೆ ನಿತ್ಯ ಅಪಮಾನ, ನಿಂದನೆಗಳು ವಿರೋಧ ಪಕ್ಷಗಳಿಂದಲೂ ಪ್ರಾರಂಭವಾಗುತ್ತೆ, ಅವರದ್ದೇ ಪಕ್ಷಗಳಿಂದಲೂ ಪ್ರಾರಂಭವಾಗುತ್ತೆ. ಅವರ ನೇತೃತ್ವ ವಹಿಸಿ ಕುಳಿತ ಪಕ್ಷದ ಸಭೆಯಲ್ಲೂ ಸಹಿತ ಅವರನ್ನ ಇನ್ನಿಲ್ಲದ ರೀತಿಯಲ್ಲಿ ಪಕ್ಷದ ನಾಯಕರು ಟೀಕೆಯನ್ನು ಮಾಡ್ತಾರೆ, ಅವರನ್ನ ಅಪಮಾನ ಮಾಡ್ತಾರೆ, ಅವರ ವಿದೇಶಿ ಮೂಲವನ್ನ ಕೆಣಕಿ ಟೀಕೆಯನ್ನ ಮಾಡ್ತಾರೆ. ಆದ್ರೆ ಯಾವೊಂದು ಶಬ್ದವನ್ನು ಸಹಿತ ಪ್ರತ್ಯುತ್ತರವಾಗಿ ಸೋನಿಯಾರು ಬಳಸೋದಿಲ್ಲ. ಅವರದ್ದೇನಿದ್ರು ಮೌನವೇ ಉತ್ತರ, ಅದೊಂದು ಮಂದ ಸ್ಮಿತವೇ ಆ ಎಲ್ಲ ಟೀಕೆಗಳಿಗೂ ಸಹಿತ ಅವರ ಅನಿಸಿಕೆಗಳಾಗಿತ್ತು, ಪ್ರತ್ಯುತ್ತರವಾಗಿತ್ತು. ತನ್ನೆಲ್ಲ ರಾಜಕೀಯ ವಿರೋಧಿಗಳನ್ನು ಸಹಿತ ತುಂಬಾ ಸದ್ಭಾವನೆಯಿಂದನೇ ಕಂಡಂತಹ ಒಂದು ನಾಯಕತ್ವ ಸೋನಿಯಾ ಗಾಂಧಿ ಅವರು. ಇವತ್ತಿನವರೆಗೂ ಸಹಿತ, ಈ ಕ್ಷಣದವರೆಗೂ ಸಹಿತ ಯಾರೊಬ್ಬ ತನ್ನ ವಿರೋಧಿ ರಾಜಕೀಯ ನಾಯಕರನ್ನಾಗ್ಲಿ, ತನ್ನ ಪಕ್ಷದಲ್ಲೇ ಅವರ ನಾಯಕತ್ವವನ್ನು ಪ್ರಶ್ನೆ ಮಾಡಿರದ ಇನ್ಯಾವುದೇ ಪಕ್ಷದ ಮುಖಂಡರನ್ನಾಗಲಿ ಸಹಿತ ಸೋನಿಯಾರು ಯಾವ ಅಪದ್ಧ ಶಬ್ದಗಳಿಂದಲೂ ಸಹಿತ ಟೀಕೆ ಮಾಡಿಲ್ಲ. ಸಂಸತ್ತಿನ ಒಳಗಿರಲಿ, ಸಂಸತ್ತಿನ ಹೊರಗಿರಲಿ, ಯಾವೊಂದು ಸಂದರ್ಭದಲ್ಲೂ ಸಹಿತ ಅವರು ಅಸಂಸದೀಯ ಶಬ್ದಗಳನ್ನು ಬಳಸಿ ಮಾತನಾಡಿಲ್ಲ. ಸೋನಿಯಾರು ಹಾಗಾದ್ರೆ ಪಕ್ಷವನ್ನ ಕಟ್ಟಿದ್ದು ಹೇಗೆ? ನಾವೆಲ್ಲ ನೋಡೋ ಹಾಗೆ ಸೋನಿಯಾರಿಗೆ ಜನರನ್ನ ಬಹುವಾಗಿ ಆಕರ್ಷಿಸಬಹುದಾದಂತ ಜನಸಂಘಟಕ ಶಕ್ತಿ ಇತ್ತು ಅಂದ್ರೆ ಅದಕ್ಕೆ ಬೇರೆ ಬೇರೆ ವ್ಯಾಖ್ಯಾನಗಳಿವೆ. ಅಥವಾ ಸೋನಿಯಾ ಗಾಂಧಿ ಅವರಿಗೆ ಬಾರಿ ದೊಡ್ಡ ಜನಸಮುದಾಯವನ್ನ ಆಕರ್ಷಿಸಬಹುದಾದಂತ ವಾಗ್ಜರಿ ಇತ್ತು ಅಂತಂದ್ರೆ ಅದಕ್ಕೂ ಸಹಿತ ಬೇರೆ ಬೇರೆ ವ್ಯಾಖ್ಯಾನಗಳಿವೆ. ಆದ್ರೆ ಸೋನಿಯಾರು ಇದ್ದದ್ದು ಮೂರೇ ಗುಣಗಳನ್ನ ಅರ್ಥ ಮಾಡಿಕೊಂಡಿದ್ರು.
ಅದು ಅಪ್ಪಟ ಭಾರತೀಯ ಹೆಣ್ಣು ಮಗಳಿಗಿರಬಹುದಾದಂಥ ಒಂದು ಮನಸ್ಸು. ಅದೇನಂದ್ರೆ, ಹೇಗೆ ನಮ್ಮ ಹಳ್ಳಿಗಳಲ್ಲಿ, ನಮ್ಮ ಊರುಗಳಲ್ಲಿ ನ್ಯಾಯ, ಸತ್ಯ, ಧರ್ಮ ಈ 3 ಶಬ್ದಗಳನ್ನ ಆಧಾರದಲ್ಲಿ ಹೇಗೆ ವ್ಯಕ್ತಿಗಳನ್ನ ಗೌರವಿಸ್ತಕ್ಕಂಥ ಒಂದು ಹೆಣ್ಣು ಮಕ್ಕಳ ಮನಸ್ಥಿತಿ ಇದೆ, ಅಷ್ಟು ಮನಸ್ಥಿತಿ ಮಾತ್ರ ಆಕೆಗೆ ಅರ್ಥವಾಗಿತ್ತು. ಹಾಗಾಗಿ ಆಕೆಯನ್ನ ಟೀಕೆ ಮಾಡಿದವರನ್ನೂ ಸಹಿತ ಗೌರವಿಸಿದರು. ಆಕೆಯ ಜೊತೆಗಿದ್ದವರಿಗೂ ಸಹಿತ ಇನ್ನಷ್ಟು ಅಧಿಕಾರವನ್ನು ಕೊಟ್ಟು ಪಕ್ಷ ಸಂಘಟನೆಯನ್ನ ಮುಕ್ತವಾಗಿ ಮಾಡಿದ್ದರ ಕಾರಣಕ್ಕಾಗಿ 2004ರಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬರುತ್ತೆ. ಆದರೆ ಆ ಸಂದರ್ಭವನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. ಆಗ ಕೇಂದ್ರದಲ್ಲಿ ಅಧಿಕಾರದಲ್ಲಿ ಇದ್ದಂಥವರು ಅಟಲ್ ಬಿಹಾರಿ ವಾಜಪೇಯಿ ಅವರು. ಅವರ ಜೊತೆಗೆ ಇದ್ದಂತಹ ಗೃಹ ಮಂತ್ರಿಗಳಾಗಿ ಕೆಲಸವನ್ನ ಮಾಡ್ತಾ ಇದ್ದಂಥವರು ಪಕ್ಷದ ಬಾರಿದೊಡ್ಡ ಬಿಜೆಪಿ ಪಕ್ಷದ ಬಾರಿದೊಡ್ಡ ಸಂಘಟಕರಾಗಿದ್ದಂತ LK ಅಡ್ವಾಣಿ ಅವರು. ಆ ಚುನಾವಣೆಗೆ ಹೊರಟ ಸಂದರ್ಭದಲ್ಲಿ, ಚುನಾವಣೆಯ ಪ್ರಚಾರದ ಸಂದರ್ಭದಲ್ಲಿ ಆಗ ಕೇಂದ್ರದ ಕ್ಯಾಬಿನೆಟ್ ನಲ್ಲಿದ್ದಂತಹ ದಿವಂಗತ ಪ್ರಮೋದ್ ಮಹಾಜನ್, ದಿವಂಗತ ಅನಂತ್ ಕುಮಾರ್ ಅಂತಹ ಚತುರ ಸಂಘಟಕರು ಸೇರಿಸಿದ ಶಬ್ದ ನೀವು ನೆನಪು ಮಾಡ್ಕೋಬೇಕು. ವಾಜಪೇಯಿ ಅವರನ್ನ ವಿಕಾಸ ಪುರುಷ ಎಂತಲೂ, ಅಡ್ವಾಣಿ ಅವರನ್ನ ಲೋಹ ಪುರುಷ ಎಂತಲೂ ಬಿಂಬಿಸಿ ಆ ಚುನಾವಣೆಯನ್ನು ಎದುರಿಸುವ ಪ್ರಯತ್ನವನ್ನ ಭಾರತೀಯ ಜನತಾ ಪಕ್ಷ ಮಾಡಿತ್ತು. NDA ಸಮರ್ಥ ನಾಯಕತ್ವ ಇತ್ತು. NDAಗೆ ಆ ಸಮರ್ಥ ನಾಯಕತ್ವದ ಸಂಚಾಲಕರಾಗಿದ್ದಂಥವರು ಮಾಜಿ ಸಚಿವರಾದಂತಹ ಬಾರಿ ದೊಡ್ಡ ಜನಸಂಘಟಕರಾದಂತಹ ಶ್ರೀ ಜಾರ್ಜ್ ಫರ್ನಾಂಡಿಸ್ ಅವರು. ಜಾರ್ಜ್ ಫರ್ನಾಂಡಿಸ್ ಅವರಂತೂ ಸೋನಿಯಾ ಗಾಂಧಿ ಅವರನ್ನ ಇನ್ನಿಲ್ಲದ ರೀತಿ ಅಪಮಾನ ಮಾಡಿ ಮಾತಾಡ್ತಾರೆ. ಎಲ್ಲ ಸಾರ್ವಜನಿಕ ಸಭೆಗಳಿಂದ ಹಿಡಿದು ಪಾರ್ಲಿಮೆಂಟಿನ ಒಳಗೂ ಸಹಿತ ಜಾರ್ಜ್ ಫರ್ನಾಂಡಿಸ್ ಅವರು ಸೋನಿಯಾರನ್ನ ದಟ್ ಫಾರಿನ್ ಲೇಡಿ ಅಂತಲೇ ಮಾತಾಡ್ತಿದ್ರು, ಟೀಕೆ ಮಾಡ್ತಾ ಇದ್ರು. ಯಾವೊಂದು ಸಂದರ್ಭದಲ್ಲೂ ಸಹಿತ ಜಾರ್ಜ್ ಫರ್ನಾಂಡಿಸ್ ಅವರ ಮೇಲೆ ಮತ್ತೊಂದು ಪ್ರತ್ಯುತ್ತರ ಟೀಕಾಸ್ತ್ರವನ್ನ ಸೋನಿಯಾ ಗಾಂಧಿ ಅವರು ಪ್ರಯೋಗಿಸಲಿಲ್ಲ. ಅಡ್ವಾಣಿಯವರಂತೂ ಆಗ ಇಂಡಿಯಾ ಶೈನಿಂಗ್ ರಥಯಾತ್ರೆಯನ್ನ ಇಡೀ ದೇಶಾದ್ಯಂತ ಮಾಡ್ತಾ ಇದ್ರು. ವಾಜಪೇಯಿ ತನ್ನ ಭಾಷಣಗಳಿಂದ, ತಮ್ಮ ವ್ಯಕ್ತಿತ್ವದಿಂದ ಜನರನ್ನ ಆಕರ್ಷಿಸ್ತಾ ಇದ್ರು. ಇಷ್ಟೆಲ್ಲ ಆಗಿಯೂ ಸಹಿತ ಭಾರತದ ಜನಮಾನಸ ಸೋನಿಯಾ ಗಾಂಧಿ ಅವರ ನಾಯಕತ್ವಕ್ಕೆ ಇದ್ದಂತಹ ಒಂದು ಮೌನ ಪ್ರೀತಿಯನ್ನ ಚುನಾವಣೆಯಲ್ಲಿ ವ್ಯಕ್ತಪಡಿಸುತ್ತೆ. 2004ರ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ ಅತಿ ದೊಡ್ಡ ಪಕ್ಷವಾಗಿ ಅತಿ ಹೆಚ್ಚು ಸ್ಥಾನಗಳನ್ನು ಲೋಕಸಭೆಯಲ್ಲಿ ಗೆಲ್ಲಿಸಿ ಅಧಿಕಾರಕ್ಕೆ ಬರುತ್ತೆ. ಅಧಿಕಾರಕ್ಕೆ ಬರೋ ಸಂದರ್ಭದಲ್ಲಿ ಆ ಪಕ್ಷದ ನೇತೃತ್ವವನ್ನ ವಹಿಸಿರ್ತಕ್ಕಂಥ ಸೋನಿಯಾ ಗಾಂಧಿ ಅವರೇ ಈ ದೇಶದ ಪ್ರಧಾನಿ ಆಗ್ತಾರೆ ಅಂತ ಹೇಳಿ ಆ ಪಕ್ಷದ ಎಲ್ಲ ಸಂಸದರಿಂದ ಹಿಡಿದು ಕಾರ್ಯಕರ್ತರು ಸಹಿತ ಅಭಿಪ್ರಾಯವನ್ನ ಪಟ್ಟಿದ್ರು. ಆಗ ರಚನೆಯಾದ UPA ಸಂಘಟನೆಯು ಸಹಿತ ಸೋನಿಯಾರ ನಾಯಕತ್ವವನ್ನು ಒಪ್ಪಿಕೊಂಡಿತ್ತು. ಅವತ್ತು ಕಾಂಗ್ರೆಸ್ ಅನ್ನ ಬೆಂಬಲಿಸಿ UPA ಅನ್ನುವಂತಹ ಸಂಘಟನೆ ಪ್ರಾರಂಭವಾದಾಗ, ರಾಜಕೀಯ ಹೊಸ ಧ್ರುವೀಕರಣ ಆದಾಗ ಪ್ರತಿಯೊಬ್ಬರು ಸಹಿತ ಸೋನಿಯಾರ ನಾಯಕತ್ವವನ್ನು ಒಪ್ಪಿಕೊಳ್ತಾರೆ. ಸೋನಿಯಾರೇ ಪ್ರಧಾನಮಂತ್ರಿ ಆಗ್ತಾರೆ ಅನ್ನುವಂಥದ್ದು ಎಲ್ಲ ಚರ್ಚೆ ಆಗ್ತಿರೋ ಹೊತ್ತಿನಲ್ಲಿ ಸೋನಿಯಾರು ಹೇಳ್ತಾರೆ, ಯಾಕೋ ನನ್ನ ಆತ್ಮಸಾಕ್ಷಿ ಒಪ್ತಾ ಇಲ್ಲ, ನಾನು ಪ್ರಧಾನಮಂತ್ರಿ ಆಗೋದಿಲ್ಲ, ಆದ್ರೆ ಒಬ್ಬ ಸಮರ್ಥರನ್ನ ಪ್ರಧಾನಮಂತ್ರಿಯನ್ನಾಗಿ ಮಾಡ್ತೇವೆ ಅಂತ ಹೇಳ್ತಾರೆ. ಆಗ ಒಬ್ಬ ಸಮರ್ಥನನ್ನ ಪ್ರಧಾನಮಂತ್ರಿಯಾಗಿ ಆಯ್ಕೆ ಮಾಡ್ತಾರೆ ಸೋನಿಯಾಜಿ ಅವರು. ಆಯ್ಕೆ ಮಾಡಿರೋದು ವ್ಯಕ್ತಿ ಆದ್ರೆ ಯಾರು? ನಾವು ನೀವು ಎಲ್ಲಂತ ಬಲ್ಲಂತಹ ಈ ವಿಶ್ವ ಕಂಡ ಅತಿ ಶ್ರೇಷ್ಠ ಅರ್ಥಶಾಸ್ತ್ರಜ್ಞರನ್ನ ಈ ದೇಶದ ಪ್ರಧಾನಿಯಾಗಿ ಆಯ್ಕೆ ಮಾಡ್ತಾರೆ. ನಾನು ಇಲ್ಲೊಂದು ಸಂಗತಿಯನ್ನ ಉಲ್ಲೇಖ ಮಾಡಬೇಕು. ಮನಮೋಹನ್ ಸಿಂಗ್ ಅವರು ಭಾರತದ ಸಾರ್ವಜನಿಕ ಬದುಕಿಗೆ, ಭಾರತದ ಆಡಳಿತ ವ್ಯವಸ್ಥೆಗೆ ಹೊಸ ಹೆಸರೇನಾಗಿರ್ಲಿಲ್ಲ. ಅವರು ಭಾರತದ ರಿಸರ್ವ್ ಬ್ಯಾಂಕಿನ ಗವರ್ನರ್ ಆಗಿ, ಯಶಸ್ವಿ ಗವರ್ನರ್ ಆಗಿ ಹೆಸರನ್ನ ಮಾಡಿದವರು. PV ನರಸಿಂಹರಾವ್ ಅವರು ಪ್ರಧಾನಮಂತ್ರಿ ಆದಾಗ ಅರ್ಥ ಸಚಿವರಾಗಿ ಕೇವಲ ₹1 ಸಂಬಳವನ್ನ ಪಡೆದು ಅವತ್ತು ಅರ್ಥ ಸಚಿವರಾಗಿ ಸೇವೆಯನ್ನ ಸಲ್ಲಿಸಿರೋರು. ಒಬ್ಬ ಸಮರ್ಥ ಆಡಳಿತಗಾರನ ಕೈಗೆ ಭಾರತದ ಪ್ರಧಾನಮಂತ್ರಿ ಸ್ಥಾನವನ್ನ ವರ್ಗಾಯಿಸಿದ್ದು ಸೋನಿಯಾ ಗಾಂಧಿ ಅವರ ಶ್ರೇಷ್ಠತೆ. ಆ ಪಕ್ಷದಲ್ಲೇ ಚರ್ಚೆ ಆಗೋ ಹಾಗೆ, ಅವತ್ತು ಜನರು ಮಾತಾಡ್ತಿರೋ ಹಾಗೆ, ಅದು ಸೋನಿಯಾರು ಭಾರತದ ರಾಜಕಾರಣದಲ್ಲಿ ಮಾಡಿದ ಬಾರಿ ದೊಡ್ಡ ತ್ಯಾಗ ಅಂತ ಹೇಳಿ ಗುರುತಿಸ್ತಾರೆ. ಹೌದು ಸ್ವಾಮಿ, ಭಾರತದ ಜನಪರಂಪರೆ, ಭಾರತದ ಜನಮಾನಸ ಅಂತಹ ತ್ಯಾಗಗಳನ್ನು ನೋಡಿದೆ. ನಾವು ಬಾರಿ ದೊಡ್ಡ ಕಥೆಗಳನ್ನು ಮಾತಾಡ್ತೇವೆ, ವಿಚಾರಗಳನ್ನು ಚರ್ಚೆ ಮಾಡ್ತೇವೆ, ಯಾವ್ಯಾವ ತ್ಯಾಗಗಳನ್ನು ಇಲ್ಲಿ ಉಲ್ಲೇಖ ಮಾಡ್ತೇವೆ. ಕಳಿಂಗ ಯುದ್ಧದಲ್ಲಿ ಗೆಲುವು ಬಂದ ನಂತರವೂ ಸಹಿತ ಪರಮ ವೈರಾಗ್ಯವನ್ನು ಹೊಂದಿದ ಅಶೋಕನ ನೆಲ ಇದು. ತನ್ನ ತಾಯಿ ಮತ್ತು ಮಂತ್ರ ರೂಪಿಸಿದ ಕುಟಿಲ ತಂತ್ರದ ಭಾಗವಾಗಿ
ಅಯೋಧ್ಯೆಯ ರಾಜ್ಯ ಪಟ್ಟ ತನ್ನ ಬಳಿಗೆ ಬಂದಾಗಲೂ ಸಹಿತ ಅದು ತನಗೆ ಸಲ್ಲಬೇಕಾದ ರಾಜ್ಯದ ಅಧಿಕಾರವಲ್ಲ ಅಂತ ಹೇಳಿ ಸನ್ಯಾಸಿಯ ರೀತಿಯಲ್ಲಿ, ಯೋಗಿಯ ರೀತಿಯಲ್ಲಿ ಆಡಳಿತವನ್ನು ಮಾಡಿದ ಭರತನ ಭೂಮಿ ಇದು. ಬಾಹುಬಲದಿಂದ ತನ್ನ ಸಹೋದರನನ್ನ ಭರತನನ್ನ ಯುದ್ಧದಲ್ಲಿ ಗೆದ್ದ ನಂತರವೂ ಸಹಿತ ಎಲ್ಲವನ್ನ ಬಿಟ್ಟು, ಅಧಿಕಾರವನ್ನ ಬಿಟ್ಟು, ರಾಜ್ಯಾಧಿಕಾರವನ್ನ ಬಿಟ್ಟು ಗೊಮ್ಮಟನಾದಂತಹ ಬಾಹುಬಲಿಯ ಪರಂಪರೆ ಇರುವ ದೇಶ ಇದು. ರಾಜ್ಯದ ಅಧಿಕಾರವನ್ನು ಬಿಟ್ಟು ಪರಮ ಸನ್ಯಾಸದ ಕಡೆಗೆ ನಡೆದು ಹೋದ ಸಿದ್ಧಾರ್ಥನ ನಾಡಿದು. ಅಂತಹ ಒಂದು ಭಾರತೀಯ ಮಾನಸಿಕತೆ ಸೋನಿಯಾರಲ್ಲಿ ತುಂಬಿತ್ತು ಅಂತ ಕಾಣುತ್ತೆ. ಅವತ್ತು ಸೋನಿಯಾ ಗಾಂಧಿಯವರು ತನ್ನ ಕಾಲ ಬುಡಕ್ಕೆ ಬಂದಂತಹ ಪ್ರಧಾನಮಂತ್ರಿ ಅನ್ನುವಂತ ಉನ್ನತ ಅಧಿಕಾರವನ್ನ, ಇಷ್ಟು ದೊಡ್ಡ ಪ್ರಜಾಪ್ರಭುತ್ವ ರಾಷ್ಟ್ರದ ಅಧಿಕಾರವನ್ನ ಬಿಟ್ಟು ಕೊಡ್ತಾರೆ. ಬಿಟ್ಟು ಕೊಡಿದ್ದು ಯಾರೋ ಒಬ್ಬ ಯಕಶ್ಚಿತ್ ಬಾಲಂಗೋಚಿಗೆ ಅಲ್ಲ, ಬಿಟ್ಟು ಕೊಟ್ಟದ್ದು ಭಾರತದ ಒಬ್ಬ ಸಮರ್ಥ ಆಡಳಿತಗಾರನ ಕೈಗೆ, ಒಬ್ಬ ಪ್ರಾಮಾಣಿಕನ ಕೈಗೆ, ವಿಶ್ವ ಕಂಡ ಶ್ರೇಷ್ಠ ಅರ್ಥಶಾಸ್ತ್ರಜ್ಞ ಡಾಕ್ಟರ್ ಮನಮೋಹನ್ ಸಿಂಗ್ ಅವರ ಕೈಗೆ. ಸೋನಿಯಾ ಗಾಂಧಿಯವರು UPA ಚೇರ್ಪರ್ಸನ್ ಆಗ್ತಾರೆ. ಹೇಗೆ NDAಗೆ ಸಂಚಾಲಕರಾಗಿ ಜಾರ್ಜ್ ಫರ್ನಾಂಡಿಸ್ ಅವರು ಕಾರ್ಯನಿರ್ವಹಣೆ ಮಾಡ್ತಾರೆ, ಅಂತಹದ್ದೇ ಜವಾಬ್ದಾರಿಯನ್ನ UPA ಅಧಿಕಾರದಲ್ಲಿ ಸೋನಿಯಾ ಗಾಂಧಿ ಅವರು UPA ಚೇರ್ಪರ್ಸನ್ ಆಗಿ ಕೆಲಸವನ್ನು ಮಾಡ್ತಾರೆ. ರಾಜಕೀಯ ಆಪಾದನೆಗಳನ್ನು ನಾವು ಎಷ್ಟು ಬೇಕಾದ್ರೂ ಮಾಡಬಹುದು. ನಿರಂತರ ಅವರ ಮೇಲೆ ಟೀಕೆಗಳ ಸುರಿಮಳೆ ಪ್ರಾರಂಭವಾಯಿತು. ಆ ಸಂದರ್ಭದ ಒಂದು ಸಂಗತಿಗಳನ್ನ ನಾನು ನೆನಪು ಮಾಡ್ಕೋಬೇಕು. ಸೋನಿಯಾ ಇನ್ನೇನು ಪ್ರಧಾನಿ ಆಗಿಬಿಡ್ತಾರೆ, ನಾಳೆ ಸಂಜೆ ಒಳಗೆ ಸ್ವೆರಿಂಗ್ ಸೆರೆಮನಿ ನಡೆಯುತ್ತೆ ಅನ್ನೋ ಹೊತ್ತಿಗೆ ಬಿಜೆಪಿಯ ಇಬ್ಬರು ಉನ್ನತ ಮಹಿಳಾ ನಾಯಕರು ಒಂದು ಬಾರಿ ದೊಡ್ಡ ಪಟ್ಟನ್ನು ಹಾಕ್ತಾರೆ. ಸೋನಿಯಾ ಗಾಂಧಿ ಅವರು ಪ್ರಧಾನಿ ಆಗೋದಂತಾದ್ರೆ ನಾವು ನಾಳೆಯಿಂದ ತಮ್ಮ ತಲೆ ಕೂದಲನ್ನು ತೆಗೆದು ಬೋಳು ಬುರುಡೆಯಲ್ಲಿ ದೇಶವನ್ನು ಸುತ್ತಾಡ್ತೇವೆ ಅನ್ನುವಂತ ಮಾತಾಡ್ತಾರೆ. ಭಾರತದ ಸಂಸ್ಕೃತಿ ಏನು? ಹೆಣ್ಮಕ್ಳು ತಲೆ ಕೂದಲನ್ನ ತೆಗೆಯೋದು ಯಾವ ಸಂದರ್ಭದಲ್ಲಿ? ಈ ಯಾವ ಸಂಸ್ಕೃತಿಯ ಅರಿವು, ಪರಂಪರೆ, ಸಂಪ್ರದಾಯಗಳ ಅರಿವೂ ಇಲ್ಲದ ಬಹಳ ದೊಡ್ಡ ಸಂಪ್ರದಾಯ ನಿಷ್ಠ ಬಿಜೆಪಿ ಪಕ್ಷದ ಇಬ್ಬರು ಮಹಿಳಾ ನಾಯಕರು ಅಂತಹ ಟೀಕೆಗಳನ್ನು ಮಾಡ್ತಾರೆ. ಅವರುಗಳ ಕಡೆಗೂ ಸಹಿತ ಸೋನಿಯಾ ಗಾಂಧಿಯವರು ಪ್ರೀತಿಯ ನೋಟವನ್ನೇ ತೋಡ್ತಾರೆ ಹೊರತು ಯಾವುದೇ ರೀತಿಯ ರಾಜಕೀಯ ದ್ವೇಷವನ್ನು ಮಾಡೋದಿಲ್ಲ. ಸೋನಿಯಾ ಗಾಂಧಿಯವರು UPA ಚೇರ್ಪರ್ಸನ್ ಆಗಿ ಮನಮೋಹನ್ ಸಿಂಗ್ ಅವರ ದಕ್ಷ ನಾಯಕತ್ವದಲ್ಲಿ UPA ಮೊದಲ ಆಡಳಿತವನ್ನು ನಾವು ನೆನಪು ಮಾಡ್ಕೋಬೇಕು. ಅವತ್ತು ಕಮ್ಯುನಿಸ್ಟ್ ಪಕ್ಷದವರು ಸಹಿತ ಕಾಂಗ್ರೆಸ್ನ ಜೊತೆಗೆ ಇದ್ದಂತಹ ಒಂದು ಸಂದರ್ಭ. UPA ನಾಯಕತ್ವ ಸೋನಿಯಾಜಿ ಅವರ ಕೈಲಿತ್ತು. ಕಮ್ಯುನಿಸ್ಟರು ನಾವು ಜೊತೆಗಿದ್ರು. ಎಲ್ಲರೂ ಒಟ್ಟಾಗಿ ಅವತ್ತು ರೂಪಿಸಿದ ಕಾರ್ಯಕ್ರಮ ಇವತ್ತು ಜಗತ್ತಿನ ಬೇರಾವ ದೇಶದಲ್ಲೂ ಇರದಂತಹ ವಿನೂತನವಾದ ಕಾರ್ಯಕ್ರಮವನ್ನು ಅವತ್ತು ಸರ್ಕಾರ, ಉದ್ಯೋಗ ಖಾತ್ರಿ ಯೋಜನೆ, ನರೇಗಾ, ಈ ಕಾರ್ಯಕ್ರಮದ ಕಾರಣಕ್ಕಾಗಿ ಈ ದೇಶದ ಮೂಲೆ ಮೂಲೆಗಳಲ್ಲೂ ಸಹಿತ ಉದ್ಯೋಗ ಸೃಷ್ಟಿಯಾಗುತ್ತೆ, ಕೃಷಿ ಕ್ಷೇತ್ರ ಗಟ್ಟಿಯಾಗುತ್ತೆ, ಹಳ್ಳಿಗಳು ಸದೃಢವಾಗ್ತವೆ. ಅವತ್ತು ಜಾರಿಗೆ ಬಂದಂತಹ ಕಾಯ್ದೆ, ಮಾಹಿತಿ ಹಕ್ಕು ಕಾಯ್ದೆ, ವಿಶ್ವದಲ್ಲೇ ಅತ್ಯುನ್ನತವಾದಂತಹ ಶ್ರೇಷ್ಠವಾದ ಕಾಯ್ದೆ ಜಾರಿಗೆ ಬರುತ್ತೆ. ಇಡೀ ದೇಶದ ಆಡಳಿತ ಯಂತ್ರವನ್ನ ಶಾಸಕ, ಗ್ರಾಮ ಪಂಚಾಯಿತಿ, ತಾಲೂಕು ಪಂಚಾಯಿತಿ, ಜಿಲ್ಲಾ ಪಂಚಾಯಿತಿ, ತಹಶೀಲ್ದಾರ್ ಕಚೇರಿ, ಜಿಲ್ಲಾ ಪಂಚಾಯಿತಿ ಕಚೇರಿ, ಲೋಕೋಪಯೋಗಿ ಇಲಾಖೆ, ಪಾರ್ಲಿಮೆಂಟ್, ಸಂಸದರು, ರಾಜ್ಯಸಭಾ ಸದಸ್ಯರು, ಪ್ರಧಾನಮಂತ್ರಿ ಇವರೆಲ್ಲರೂ ಸಹಿತ ಅವತ್ತು ಮಾಹಿತಿ ಹಕ್ಕಿನ ಕಾಯ್ದೆಯ ಒಳಗಡೆ ಒಳಪಡ್ತಾರೆ. ಆ ಕಾರಣಕ್ಕಾಗಿ ಹಲವಾರು ಸಂಗತಿಗಳು, ಭ್ರಷ್ಟಾಚಾರದ ಪ್ರಕರಣಗಳು ಸಹಿತ ಈ ದೇಶದಲ್ಲಿ ಹೊರಗೆ ಬಂದಿದ್ದನ್ನು ನಾವು ನೋಡಬಹುದು. ಸತ್ಯ, UPA ಅವಧಿಯಲ್ಲಿ ಹಲವಾರು ಭ್ರಷ್ಟಾಚಾರದ ಆರೋಪಗಳು ಸಹಿತ ಕೇಳಿ ಬಂದಿರಬಹುದು. ಆದರೆ ಸೋನಿಯಾ ಗಾಂಧಿ ಅವರ ಮೇಲೆ ಯಾರೂ ಸಹಿತ ಬಟ್ ಮಾಡಕ್ಕಾಗೋದಿಲ್ಲ. ಅದು ಅಂಗಪಕ್ಷಗಳ ಕೆಲವು ಪದಾಧಿಕಾರಿಗಳಿಂದ ನಡೆದು ಹೋಗಿರಬಹುದು. ಇರ್ಲಿ, ಅದರ ಚರ್ಚೆಯನ್ನ ಮತ್ತೆ ಮಾಡೋಣ. UPA ಮೊದಲ ಅವಧಿಯ ಆಡಳಿತ ಅದು ಅಬ್ಬರದ ಕೇಕೆಗಳ, ಭಾಷಣಗಳನ್ನು ತುಂಬಿದ ಆಡಳಿತವಾಗಿರಲಿಲ್ಲ. ಅದು ಜನರಿಗೆ ಬದುಕನ್ನು ಕಟ್ಟಿಕೊಟ್ಟಿರ್ತಕ್ಕಂಥ ಆಡಳಿತವಾಗಿತ್ತು. ಎಲ್ಲೂ ಸಹಿತ ತಮ್ಮ ಎದೆಯ ಗಾತ್ರವನ್ನ ಹೇಳಿಕೊಂಡು ಉಬ್ಬಿಸಿ ಮಾತನಾಡಿದ ಪ್ರಧಾನಮಂತ್ರಿ ಆಗಿರಲಿಲ್ಲ ಮನಮೋಹನ್ ಸಿಂಗ್ ಅವರು. ಆಗ ಆಡಳಿತ ಯಂತ್ರವನ್ನ, ಆ ಪಕ್ಷವನ್ನ ಮುನ್ನಡೆಸ್ತಾ ಇದ್ದಂತಹ ವ್ಯಕ್ತಿ ಸೋನಿಯಾ ಗಾಂಧಿ ಅವರು ಸಹಿತ ಎಲ್ಲೂ ಸಹಿತ ಅಬ್ಬರದ ಕೇಕೆಗಳನ್ನ ಹಾಕಿದ್ದನ್ನು ನೋಡ್ಲಿಲ್ಲ ನಾವು. ಅದು ಅಪ್ಪಟ ಒಂದು ಮನಸ್ಸುಗಳ ರೀತಿಯಲ್ಲಿ,
ಮನುಷ್ಯರ ರೀತಿಯಲ್ಲಿ ಒಂದು ಪ್ರೀತಿಯ ಸಂಭಾಷಣೆ ನಡೆಯಿತು. ಪಾರ್ಲಿಮೆಂಟ್ನಲ್ಲಿ ವಿರೋಧ ಪಕ್ಷಗಳು ಇನ್ನಿಲ್ಲದ ರೀತಿಯಲ್ಲಿ ಟೀಕೆಯನ್ನ ಮಾಡಿದರೂ ಸಹಿತ ಸೋನಿಯಾರು ಅದನ್ನು ಮೌನವಾಗಿ ಸಹಿಸಿಕೊಂಡರೆ ಹೊರತು ಯಾವೊಂದು ಉದ್ದಟತನದ ಉತ್ತರವನ್ನು ಸಹಿತ ಕೊಡಲಿಲ್ಲ. ಎರಡನೇ ಅವಧಿಗೆ UPA ಅಧಿಕಾರಕ್ಕೆ ಹೇಗೆ ಬಂತು ಅನ್ನೋದು ಸಹಿತ ಭಾರತದ ರಾಜಕಾರಣದ ಒಂದು ಅಚ್ಚರಿಯ ಸಂಗತಿಯಾಗುತ್ತೆ. ಸೋನಿಯಾ ಗಾಂಧಿ ಅವರ ಅನನ್ಯ ನಾಯಕತ್ವವನ್ನು ಮತ್ತೆ ಒಪ್ಪಿಕೊಳ್ಳುತ್ತೆ. ಮನಮೋಹನ್ ಸಿಂಗ್ ಅವರ ಆಡಳಿತವನ್ನ ಮತ್ತೆ ಈ ದೇಶದ ಜನ ಒಪ್ಪುತ್ತೆ. UPA ಎರಡನೇ ಅವಧಿಗೆ ಅಧಿಕಾರಕ್ಕೆ ಬರುತ್ತೆ. ಅವತ್ತು ಅಮೂಲ್ಯವಾದ ಕಾರ್ಯಕ್ರಮಗಳನ್ನು ಮತ್ತೆ ಕೈಗೊಳ್ಳುತ್ತಾರೆ. ನರೇಗಾ ಯೋಜನೆ ಯಶಸ್ವಿಯನ್ನ ಕಂಡಂತಹ ಸರ್ಕಾರ ಮತ್ತೆ ನರೇಗಾಕ್ಕೆ ಹೆಚ್ಚು ಹಣವನ್ನ ಬಿಡುಗಡೆ ಮಾಡಿರ್ತಕ್ಕಂಥ ಸಂದರ್ಭಗಳನ್ನ ನಾವು ಗಮನಿಸಬಹುದಾಗಿದೆ. ಅವತ್ತು ಜಾರಿಗೆ ತಂದಂತಹ ಫುಡ್ ಸೆಕ್ಯೂರಿಟಿ ಆಕ್ಟ್ ಇವತ್ತು ಭಾರತ ದೇಶದ ಮನೆ ಮನೆಯಲ್ಲೂ ಸಹಿತ ಹಸಿವು ಇರದ ರೀತಿಯಲ್ಲಿ ಯೋಜನೆಯನ್ನು ರೂಪಿಸಿದ ಕಾಯ್ದೆ ಅದು. ಆ ಕಾರಣಕ್ಕಾಗಿ ಕರ್ನಾಟಕದಲ್ಲೂ ಸಹಿತ ಅನ್ನಭಾಗ್ಯದ ಯೋಜನೆಯನ್ನ ಕಾಂಗ್ರೆಸ್ಸಿನ ಸರ್ಕಾರ ಜಾರಿಗೆ ತರುವಂತಾಯಿತು. ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆದ ತಕ್ಷಣವೇ ಕೈಗೊಂಡ ಕಾರ್ಯಕ್ರಮ ಅನ್ನಭಾಗ್ಯ ಯೋಜನೆಯಾಗಿತ್ತು. ಅದಕ್ಕೆ ಕಾರಣವಾಗಿದ್ದು ಮನಮೋಹನ್ ಸಿಂಗ್, ಸೋನಿಯಾ ಗಾಂಧಿ ಅವರು ಜಾರಿಗೆ ತಂದಂತ ಫುಡ್ ಸೆಕ್ಯೂರಿಟಿ ಆಕ್ಟ್. ಮಾತ್ರ ಅಲ್ಲ, ಶಿಕ್ಷಣ ಭಾರತದ ಪ್ರತಿಯೊಬ್ಬ ನಾಗರಿಕನ ಮೂಲಭೂತ ಹಕ್ಕು, ಕರ್ತವ್ಯ ಅನ್ನೋದನ್ನ ಘೋಷಣೆ ಮಾಡಿರ್ತಕ್ಕಂಥ ಅವಧಿ ಅದು. ಆದರೆ ನಿರಂತರ ಅಪಪ್ರಚಾರ, ನಿರಂತರ ದಾಳಿಗಳು, ನಿರಂತರವಾದ ಹುಸಿ ಆರೋಪಗಳ ಕಾರಣಕ್ಕಾಗಿ ಮನಮೋಹನ್ ಸಿಂಗ್ ಅವರ ಮೌನವನ್ನ, ಮನಮೋಹನ್ ಸಿಂಗ್ ಅವರ ಮೆದುಮಾತಿನ ಅಂತರಂಗದ ಧ್ವನಿಯನ್ನ, ದಕ್ಷ ಆಡಳಿತಗಾರನ ಮಾತನ್ನ, ಅಬ್ಬರದ ಕೇಕೆಗಳು, ಅಬ್ಬರದ ಅಪಪ್ರಚಾರಗಳು, ಭಯಂಕರವಾದಂತಹ ಕೂಗು ಮಾರಿತನ ಅಳಿಸಿ ಹಾಕುತ್ತೆ. UPAಗೆ ಚುನಾವಣೆಯಲ್ಲಿ ಸೋಲಾಗುತ್ತೆ. ಆ ಮುಖೇನ ಮನಮೋಹನ್ ಸಿಂಗ್ ಎನ್ನುವ ಒಬ್ಬ ಮೌನ ಸಂತ, ಯೋಗಿಯ ಆಡಳಿತ ಈ ದೇಶಕ್ಕೆ ಮತ್ತೆ ಸಿಕ್ಕೋದಿಲ್ಲ. ಈ ದೇಶಕ್ಕೆ ಎಷ್ಟೋ ಅಡಿ ಅಗಲದ ಎದೆಗಾರಿಕೆ ಇರುವ ಎಂದು ಸ್ವಯಂ ಘೋಷಣೆಯ ನಾಯಕರುಗಳ ನಾಯಕತ್ವ ಈ ದೇಶಕ್ಕೆ ಬರುತ್ತೆ. ಈ ದೇಶಕ್ಕೆ ಆ ನಾಯಕತ್ವಗಳು ಬಂದಾದ ಮೇಲೂ ಸಹಿತ ಸೋನಿಯಾ ಗಾಂಧಿ ಅವರ ಟೀಕೆ ಅನ್ನೋದು ತುಂಬಾ ಗೌರವಪೂರ್ಣವಾಗಿರುತ್ತೆ. ಮೊನ್ನೆಯೂ ಸಹಿತ ಸರ್ಕಾರಕ್ಕೆ ಅತಿ ಗಂಭೀರವಾದ ಸಲಹೆಗಳನ್ನ ಸೋನಿಯಾ ಗಾಂಧಿ ಅವರು ಕೊಡ್ತಾರೆ. ಇವತ್ತು ಸೋನಿಯಾ ಗಾಂಧಿ ಅವರು ಕಾಂಗ್ರೆಸ್ನ ಒಬ್ಬ ಮಧ್ಯಂತರ ಅಧ್ಯಕ್ಷರಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಅವರು ಭಾರತದ ಸಂಸದರಾಗಿದ್ದಾರೆ. ಸೋನಿಯಾ ಗಾಂಧಿ ಅವರು ಕಾಂಗ್ರೆಸ್ನಲ್ಲಿ ಅಧ್ಯಕ್ಷರಾಗಿರೋ ಸಂದರ್ಭದೊಳಗೆ ಸಹಿತ ಸೋನಿಯಾ ಅವರಿಗೆ ಮತ್ತೆ ಕಾಂಗ್ರೆಸ್ ಅಥವಾ UPA ಅಧಿಕಾರಕ್ಕೆ ಬಂದ್ರೆ ಪ್ರಧಾನಿ ಆಗುವ ಯಾವ ಆಸೆಯೂ ಉಳಿದಿಲ್ಲ. ಯಾಕಂದ್ರೆ ತನ್ನ ಕಾಲು ಬುಡಕ್ಕೆ ಸಲೀಸಾಗಿ ಇನ್ನೂ ವಯಸ್ಸು 15 ವರ್ಷಗಳ ಹಿಂದೆ ಇದ್ದಾಗಲೇ ಸೋನಿಯಾ ಗಾಂಧಿ ಅವರಿಗೆ ಅಧಿಕಾರ ಸಿಕ್ಕಾಗಲೂ ಸಹಿತ ಅದನ್ನ ತ್ಯಾಗ ಮಾಡಿ ಒಬ್ಬ ದಕ್ಷನನ್ನ ಅಧಿಕಾರಕ್ಕೆ ಕೂರಿಸಿರುವ ಸೋನಿಯಾ ಗಾಂಧಿ ಅವರಿಗೆ ಮತ್ತೆ ಪಕ್ಷಕ್ಕೆ ಅಧಿಕಾರವನ್ನು ತಂದು ತಾನು ಪ್ರಧಾನಿ ಆಗಬೇಕೆನ್ನುವ ಯಾವ ಬಯಕೆಯೂ ಇಲ್ಲ. ಆದರೆ ಪಕ್ಷವನ್ನ ಗಟ್ಟಿಯಾಗಿ ಸಂಘಟನೆ ಮಾಡ್ತಾರೆ. ನೀವು ನೆನಪಿಟ್ಟುಕೊಳ್ಬೇಕು, ಸೋನಿಯಾರ ಮೇಲೆ ನಿರಂತರವಾಗಿ ಯಾಕೆ ದಾಳಿ ಮಾಡ್ತಾ ಇರುವ ಮನಸ್ಥಿತಿ ಇದೆಯಲ್ಲ, ಅದು ಒಂದು ಭಾರತದ ಸ್ತ್ರೀ ವಿರೋಧಿಯಾದಂತಹ, ಹೆಣ್ಣನ್ನ ಧಿಕ್ಕರಿಸ್ತಕ್ಕಂಥ, ಹೆಣ್ಣಿನ ನಾಯಕತ್ವವನ್ನ ಶಂಕೆ ಮಾಡ್ತಕ್ಕಂಥ, ಅಪಮಾನ ಮಾಡ್ತಕ್ಕಂಥ ಮೂಲಭೂತವಾದಿ ಮನಸ್ಥಿತಿ ಅದು. ಯಾವ ಮನಸ್ಥಿತಿ ಅದು? ಸೋನಿಯಾರು ರಾಜಕೀಯ ಮುತ್ಸದ್ದಿತನವನ್ನು ಮೆಚ್ಚಲೇಬೇಕು. ಯಾಕೆಂದ್ರೆ ಸೋನಿಯಾಜಿ ಅವರು ಪದೇ ಪದೇ ಬಳಸ್ತಕ್ಕಂಥ ಒಂದು ಮಾತನ್ನ ಈ ಸಂದರ್ಭದಲ್ಲಿ ನಾನು ಅರ್ಥ ಮಾಡ್ಕೋಬೇಕು. ಅವರು ಪ್ರಾರಂಭದಿಂದನೇ ಹೇಳ್ತಾ ಇದ್ರು, ಭಾರತದಲ್ಲಿ ಮಹಾತ್ಮ ಗಾಂಧಿ ಅವರನ್ನ ಕೊಂದಿರುವುದು ವ್ಯಕ್ತಿಯಲ್ಲ, ಅದು ಒಂದು ದುಷ್ಟ ವಿಚಾರಧಾರೆ. ಅದನ್ನ ನಮ್ಮ ಜೀವನ ಪರ್ಯಂತವೂ ಆ ವಿಚಾರಧಾರೆಯನ್ನ ನಾವು ವಿರೋಧಿಸಬೇಕು. ಬರೀ ಗೋಡ್ಸೆಯನ್ನು ಮಾತ್ರ ಅಲ್ಲ, ಅದು ಒಬ್ಬ ನಿಮಿತ್ತವಾದ ವ್ಯಕ್ತಿ, ಅದರ ಹಿಂದೆ ಇರುವುದು ಒಂದು ದುಷ್ಟ ವಿಚಾರಧಾರೆ ಅಂತ ಹೇಳ್ತಾರೆ. ಸ್ನೇಹಿತರೆ, ಅದೇ ಆ ದುಷ್ಟ ವಿಚಾರಧಾರೆಯವರೇ ವಿಕೃತ ಪ್ರಚಾರಗಳನ್ನ ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಸೋನಿಯಾರ ಮೇಲೆ ನಿರಂತರ ದಾಳಿಗಳನ್ನ ಮಾಡ್ತವೆ. ಎಷ್ಟೋ ಫೋಟೋಶಾಪ್ಗಳು ಪ್ರಾರಂಭವಾಗುತ್ತೆ. ಸೋನಿಯಾ ಗಾಂಧಿ ಅವರನ್ನ ವ್ಯಭಿಚಾರಿಣಿ ಅಂತ ಅಪಪ್ರಚಾರ ಮಾಡ್ತಾರೆ. ಸೋನಿಯಾ ಗಾಂಧಿ ಅವರನ್ನ ಬಾರ್ ಗರ್ಲ್ ಎಂದು ಕರೀತಾರೆ.
ಸೋನಿಯಾ ಗಾಂಧಿ ಅವರನ್ನ ಯಾವುದು ಶಸ್ತ್ರಾಸ್ತ್ರ ದಲ್ಲಾಳಿಯ ತೊಡೆಯ ಮೇಲೆ ಕೂತು ವೈನನ್ನ ಸ್ವೀಕರಿಸುವ ರೀತಿಯ ಚಿತ್ರಗಳನ್ನ ಫೋಟೋಶಾಪ್ಗಳಲ್ಲಿ ತಯಾರು ಮಾಡಿ ಅದನ್ನೇ ಪ್ರಚಾರ ಮಾಡತಕ್ಕಂಥ ಮುಖ್ಯ ವಾಹಿನಿಯ ರಾಜಕಾರಣದ ಪಕ್ಷ ನಮ್ಮ ನಡುವೆ ಇದೆ. ಅದರ ಹಿಂದೆ ಬಾರಿ ದೊಡ್ಡ ಪರಿವಾರದ ಶಕ್ತಿಗಳಿದೆ ಅಂತೆ. ಆದ್ರೆ ಸೋನಿಯಾರಿಗೆ ಆ ಶಕ್ತಿಗಳು ಸಹಿತ ಇಲ್ಲ. ಯಾಕೇಳಿ? ಸೋನಿಯಾ ನಂಬಿಕೊಂಡಿರೋದು ಕಾಂಗ್ರೆಸ್ಸಿನ ಕಾರ್ಯಕರ್ತರನ್ನ, ಈ ದೇಶದ ಸಾಮಾನ್ಯ ಜನರನ್ನ. ಸೋನಿಯಾರಿಗೂ ಸಹಿತ ಅವರ ಸ್ವಂತ ಪರಿವಾರದಲ್ಲೇ ಸಹಿತ ಅವರ ವಿರುದ್ಧವೇ ಬುಸುಗುಡ್ತಕ್ಕಂಥ ಮೇನಕಾ ಮತ್ತು ವರುಣ್ ಗಾಂಧಿ ಅವರಿದ್ದಾರೆ. ಸೋನಿಯಾರು ಇವತ್ತು ಪಕ್ಷದ ಸಂಘಟನೆಗೆ ಮತ್ತೆ ಬಂದು ಕೂತಿರೋದು ಈ ದೇಶದಲ್ಲಿ ನಡೀತಿರತಕ್ಕಂಥ ಅರಾಜಕತೆಯನ್ನು ಪ್ರಶ್ನೆ ಮಾಡುವ ಉದ್ದೇಶಕ್ಕೆ ಹೊರತು ಅವರಿಗೆ ದೇಹದಲ್ಲೂ ಸಹಿತ ಸೋನಿಯಾ ಗಾಂಧಿ ಅವರಿಗೆ ನಮ್ಗೆಲ್ಲ ಗೊತ್ತಿರೋ ಹಾಗೆ ಆರೋಗ್ಯವೂ ಅಷ್ಟು ಚೆನ್ನಾಗಿಲ್ಲ. ಸೋನಿಯಾ ಗಾಂಧಿ ಅವರಿಗೆ ನಿರಂತರ ಚಿಕಿತ್ಸೆ ನಡೀತಾ ಇದೆ. ಅದಿದ್ದು ಸಹಿತ ಇವತ್ತು ಜನಸಂಘಟನೆಗೆ ಹೋರಾಟಕ್ಕೆ ತೊಡಗಿದ್ದೀರಿಯಲ್ಲ, ಅದು ಈ ಮನೆಯನ್ನ ಉಳಿಸ್ಲಿಕ್ಕಾಗಿ ಗಟ್ಟಿಯಾಗಿ ಮತ್ತೆ ಸೆಟೆದು ನಿಲ್ಲಬಹುದಾದ ಅಪ್ಪಟ ಭಾರತ ತಾಯಿಯ ಮನಸ್ಸದು, ನಮ್ಮ ದೇಶದ ಹೆಣ್ಣು ಮಗಳ ಮನಸ್ಸದು, ಕಳೆದು ಹೋದ ಕುಟುಂಬದ ಶಕ್ತಿಯನ್ನ ಮತ್ತೆ ಮೇಲೆದ್ದು ನಿಲ್ಲುತ್ತೀನಿ ಅನ್ನುವಂಥ ಅಪ್ಪಟ ಸದ್ಗೃಹಿಣಿಯ ಮನಸ್ಸದು. ಅದನ್ನು ನಾವು ಅರ್ಥ ಮಾಡ್ಕೋಬೇಕು. ಈಗ ಅರ್ನಬ್ ಗೋಸ್ವಾಮಿ ಅವರನ್ನ ಹಿಡಿದುಕೊಂಡು ಅವರ ಭಕ್ತ ಪರಂಪರೆ ಏನು ಪುರುಸೊತ್ತಿಲ್ಲದೆ ಅರ್ನಬ್ ಗೋಸ್ವಾಮಿ ಹೇಳಿದ್ದೆ ಅದೊಂದು ದೊಡ್ಡ ವಾಕ್ಯ ಎನ್ನುವ ರೀತಿಯಲ್ಲಿ ತಗೊಂಡು ಅರ್ನಬ್ ಗೋಸ್ವಾಮಿಯನ್ನು ಒಬ್ಬ ಮಹಾನ್ ಹುತಾತ್ಮ ನಾಯಕನಾಗಿ ಬಿಂಬಿಸುವ ಪ್ರಯತ್ನ ನಡೀತಾ ಇದೆ. ಯಾರು ಸ್ವಾಮಿ ಅರ್ನಬ್ ಗೋಸ್ವಾಮಿ? ಒಪ್ಕೊಳ್ಳೋಣ ಅವರ ಗುಣವನ್ನ. ಅವರಿಗೆ ಸುಂದರವಾದ ಭಾಷಾ ಹಿಡ್ತಾ ಇದೆ, ಬಾರಿ ಚೆನ್ನಾಗಿ ಪ್ರೆಸೆಂಟೇಶನ್ ಮಾಡ್ತಾನೆ, ಒಳ್ಳೆ ಚರ್ಚಾಪಟು ಆತ, ತಕರಾರಿಲ್ಲ. ಆದ್ರೆ ಅರ್ನಬ್ ಗೋಸ್ವಾಮಿ ಅವರ ತಂದೆ ಇದೇ ಸೋನಿಯಾ ಗಾಂಧಿ ಅವರು ಪ್ರತಿನಿಧಿಸತಕ್ಕಂತ ಕಾಂಗ್ರೆಸ್ ಪಕ್ಷದ ಶಾಸಕರು ಆಗಿದ್ರು ಅನ್ನೋದನ್ನ ನೆನಪಿಟ್ಕೋಬೇಕು. ಅರ್ನಬ್ ಗೋಸ್ವಾಮಿಗೆ ತನ್ನ ಹಿನ್ನೆಲೆ ನೆನಪಿರಬೇಕು. ಅರ್ನಬ್ ಗೋಸ್ವಾಮಿ ಅವರಿಗೆ ಇನ್ನೊಂದು ಸಂಗತಿಯು ನೆನಪಿರಬೇಕು. ಇದೇ ಅರ್ನಬ್ ಗೋಸ್ವಾಮಿ ಅವರು NDTVಯಲ್ಲಿ ರಾಜದೀಪ್ ಸರ್ದೇಸಾಯಿ ಅವರ ಶಿಷ್ಯರಾಗಿ ಓಡಾಡ್ತಿರ್ತಕ್ಕಂಥ ಸಂದರ್ಭದಲ್ಲಿ ರಾಜದೀಪ್ ಸರ್ದೇಸಾಯಿ ಅವರ ಮೇಲೆ ನಡೆದಿರ್ತಕ್ಕಂಥ ಗುಜರಾತಿನ ದಂಗೆಕೋರರ ದಾಳಿಯನ್ನ ಅದು ತನ್ನ ಮೇಲೆ ನಡೆದಿರುವ ದಾಳಿ, ಅದು ಮೋದಿ ಮಾಡಿರುವ ದಾಳಿ ಎಂದು ಪ್ರಚಾರಗಿಟ್ಟಿಸಿಕೊಂಡ ಗಿರಾಕಿ. ಸ್ನೇಹಿತರೆ, ಇನ್ನೊಂದು ಸಂಗತಿಯನ್ನು ಅರ್ಥ ಮಾಡ್ಕೊಳ್ಳೋಣ. ಅವರಿಗೆ ರಿಪಬ್ಲಿಕ್ ಟಿವಿ ಅಂತ ಮಾಡ್ತಾ ಇದ್ದಾರೆ. ಆ ರಿಪಬ್ಲಿಕ್ ಟಿವಿಯ ಮಾಲೀಕತ್ವಕ್ಕೆ ಹೆಚ್ಚು ಹಣವನ್ನ ಹೂಡಿಕೆ ಮಾಡಿದ್ದು ಯಾರು ಗೊತ್ತಾ? ಬಿಜೆಪಿಯ ರಾಜ್ಯಸಭಾ ಸದಸ್ಯರು, ಉದ್ಯಮಿ ರಾಜೀವ್ ಚಂದ್ರಶೇಖರ್. ಹಾಗಂತ ಹೇಳಿ ನಾವು ಅರ್ನಬ್ ಗೋಸ್ವಾಮಿ ಅವರನ್ನ ಗಂಜಿ ಗಿರಾಕಿ ಅಂತ ಕರಿಬಾರದು. ಅದು ನಮ್ಮ ಸಂಸ್ಕೃತಿ ಅಲ್ಲ, ಹಾಗೆ ಹೇಳಲೂಬಾರದು. ಆದ್ರೆ ಒಂದಂತೂ ಸತ್ಯ, ಅರ್ನಬ್ ಗೋಸ್ವಾಮಿ ಅವರು ಯಾವ ಅಧಿಕಾರದ ಪ್ರಮುಖ ಸ್ಥಾನದಲ್ಲಿ, ಮುಖ್ಯವಾಹಿನಿಯ ಅಧಿಕಾರದಲ್ಲಿ ಇರದ ಸೋನಿಯಾ ಗಾಂಧಿ ಅವರನ್ನ ಇಲ್ಲದ ವಿಚಾರದ ಕಡೆಗೆ ಎಳೆದು ತಂದು ಅಪಮಾನ ಮಾಡತಕ್ಕಂಥ ಮನಸ್ಸಿದೆಯಲ್ಲ, ಅದನ್ನ ನಾವು ಟೀಕೆ ಮಾಡಬೇಕು. ಎಲ್ಲದಕ್ಕಿಂತ ಹೆಚ್ಚಾಗಿ ಒಂದು ಸಂಗತಿಯನ್ನು ಈ ಸಂದರ್ಭದಲ್ಲಿ ಹೇಳಬೇಕು. ಸೋನಿಯಾ ಗಾಂಧಿ ಅವರು ಈ ಕ್ಷಣಕ್ಕೂ ಸಹಿತ ಅರ್ನಬ್ ಗೋಸ್ವಾಮಿಯ ಆ ಅಬದ್ಧವಾದ, ಆ ಪಟಿಂಗತನದ, ಆ ದುಷ್ಟ ಮನಸ್ಥಿತಿಯ ಹೇಳಿಕೆಯ ಬಗ್ಗೆ ಯಾವೊಂದು ಪ್ರತಿಕ್ರಿಯೆಯನ್ನು ಸಹಿತ ಕೊಟ್ಟಿಲ್ಲ. ಅದನ್ನ ಮೌನವಾಗಿ ಸಹಿಸ್ಕೋತಾರೆ. ಈ ಸೋನಿಯಾ ಗಾಂಧಿಗೆ ಬಾರಿ ದೊಡ್ಡ ಭಾರತದ ತಾಯಿಗೆ ಇರಬಹುದಾದ, ವಿಶ್ವದ ಎಲ್ಲ ಹೆಣ್ಣು ಮಕ್ಕಳಿಗೆ ಇರಬಹುದಾದ ಬಾರಿ ದೊಡ್ಡ ಕ್ಷಮಾಗುಣ ಸೋನಿಯಾರಲ್ಲೂ ನಾವು ಕಾಣಬಹುದು. ಪತಿಯನ್ನ ಕೊಂದಂತಹ LTTಯ ಉಗ್ರವಾದಿಗಳನ್ನು ಸಹಿತ ಕ್ಷಮಿಸಿದ ಮನಸ್ಸು ಇರುವ, ಒಂದು ಉದಾರತೆ ಇರುವ ಮಹಾನ್ ತಾಯಿ ಸೋನಿಯಾ ಗಾಂಧಿ. ಇದನ್ನ ನಾವು ಅರ್ಥ ಮಾಡ್ಕೋಬೇಕು. ನೆನ್ಪಿಟ್ಕೊಳ್ಳಿ, LTTಯ ನಾಯಕನಾಗಿದ್ದಂತಹ ವೇಳುಪಿಳ್ಳೆ ಪ್ರಭಾಕರನ್ ಅವರು ಸಹಿತ ಒಂದು ಸಂದರ್ಭದಲ್ಲಿ ಹೇಳಿಕೆಯನ್ನ ಮಾಡ್ತಾರೆ. LTT ಮಾಡಿರುವ ಘನಘೋರ ಅಪರಾಧವೇನೆಂದರೆ, ತನ್ನ ಸಂಘಟನೆಯಲ್ಲಿ ಮಾಡಿದ ಘನಘೋರ ಅಪರಾಧ ಯಾವುದು ಅಂತಂದ್ರೆ ಅದು ರಾಜೀವ್ ಗಾಂಧಿ ಅವರನ್ನ ಹತ್ಯೆ ಮಾಡಿದ್ದು. ಆ ಹತ್ಯೆಯ ಮುಖೇನ LTT ತನ್ನ ಹೋರಾಟದಲ್ಲಿ ಸೋಲನ್ನ ಕಾಣಲಿಕ್ಕೆ ಪ್ರಾರಂಭವಾಯಿತು. ಆಗ ನಾವು ಉದ್ವೇಗಕ್ಕೆ ಮನಸ್ಸನ್ನ ಕೊಟ್ಟೆವು. ಆ ಕಾರಣಕ್ಕಾಗಿ ನಾವು ರಾಜೀವರನ್ನ ಹತ್ಯೆ ಮಾಡಿದೆವು. ಅದು ನಮ್ಮಿಂದಾದ ಘನಘೋರ ಅಪರಾಧ ಎನ್ನುವ ಒಂದು ಪಶ್ಚಾತ್ತಾಪದ ನುಡಿಯನ್ನ ವೇಳುಪಿಳ್ಳೈ ಪ್ರಭಾಕರನ್ ಅವರು ಹೇಳ್ತಾರೆ. ಅದೆಲ್ಲಕ್ಕಿಂತ ಮುಖ್ಯವಾಗಿ ಅವರ ಹೇಳಿಕೆ ಕೊಡೋ ಮುಂಚೆನೆ ಸೋನಿಯಾ ಗಾಂಧಿಯವರು ಆ ಹತ್ಯೆ ಮಾಡಿದವರನ್ನ, ಹತ್ಯೆಯ ಬೆಂಬಲಿಗರನ್ನ ಕ್ಷಮಿಸುವ ಕೆಲಸವನ್ನು ಮಾಡ್ತಾರೆ.
ಇದನ್ನು ನಾವು ಅರ್ಥ ಮಾಡ್ಕೋಬೇಕು. ಹಾಗಾಗಿ ಸೋನಿಯಾ ಗಾಂಧಿ ಅವರಿಗೆ ಅರ್ನಾಬ್ ಗೋಸ್ವಾಮಿ ಅವರನ್ನ ಕ್ಷಮಿಸುವ ಮನಸ್ಸಿರಬಹುದು, ಆದರೆ ಸೋನಿಯಾ ಗಾಂಧಿ ಅವರನ್ನ ಬಲ್ಲಂತಹ ಈ ದೇಶದ ಎಲ್ಲ ಹೆಣ್ಣು ಮಕ್ಕಳನ್ನ ಗೌರವಿಸತಕ್ಕಂತ ಒಂದು ಪರಂಪರೆ ಇರುವ ನಾವು ಈ ರೀತಿಯಾದ ಅಬದ್ಧ ಹೇಳಿಕೆಗಳನ್ನ ಪ್ರಶ್ನೆ ಮಾಡಬೇಕಾಗಿದೆ, ಟೀಕೆ ಮಾಡಬೇಕಾಗಿದೆ, ಇದನ್ನು ಧಿಕ್ಕರಿಸಬೇಕಾಗಿದೆ. ಹಾಗಾಗಿ ಮತ್ತೊಮ್ಮೆ ಈ ಸಂದರ್ಭದಲ್ಲಿ ಹೇಳ್ತೇನೆ, ಅರ್ನಾಬ್ ಗೋಸ್ವಾಮಿ ಅವರ ಮೇಲೆ ಯಾವುದಾದ್ರೂ ಹಲ್ಲೆ ನಡೆದಿದ್ರೆ, ಹಲ್ಲೆ ಆಗಿದ್ದು ಹೌದು ಅಂತಾದ್ರೆ ಆ ಹಲ್ಲೆಯನ್ನು ಸಹಿತ ನಾವು ಖಂಡಿಸೋಣ, ಅದು ಸಹಿತ ತಪ್ಪು. ಆದ್ರೆ ಆ ಸಾಧುವನ್ನ ಹೊಡೆದು ಕೊಂದ್ರಲ್ಲ, ಆ ಉದ್ರಿಕ್ತ ಮನಸ್ಥಿತಿಯ ಗುಂಪುಗಳನ್ನ ದೇಶದ ಅಲ್ಲಲ್ಲಿ 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 ಸೃಷ್ಟಿ ಮಾಡ್ತಿದ್ದಾವಲ್ಲ, ಅದನ್ನು ಸಹಿತ ನಾವು ಪ್ರಶ್ನೆ ಮಾಡಬೇಕು. ಹಾಗಾಗಿ ಕನ್ನಡದ ಕವಿಯೊಬ್ಬರ ಮಾತು ಇಲ್ಲಿ ನಾನು ಈ ಸಂದರ್ಭದಲ್ಲಿ ಹೇಳಬೇಕು. ರೇಗುವ ಧ್ವನಿಗೂ ರಾಗವು ತಿಳಿಯಲಿ, ಮೂಡಲಿ ಮಧುರಾಲಾಪ. ಹೊಡೆಯಲು ಎತ್ತುವ ಕೈಗೂ ತಿಳಿದಿದೆ ಕೆನ್ನೆಯ ಸವರುವ ರೀತಿ. ಮಾನವ ನೆದೆಯಲ್ಲಿ ಆರದೆ ಉಳಿಯಲಿ ದೇವರು ಹಚ್ಚಿದ ಪ್ರೀತಿ, ದೇವರ ಹಚ್ಚಿದ ದೀಪ. ಮಾನವ ನೆದೆಯಲ್ಲಿ ದೇವರು ಹಚ್ಚಿದ ದೀಪ ಅದು ಪ್ರೀತಿ, ಮಮತೆ, ವಿಶ್ವಾಸ, ತ್ಯಾಗ, ಇದರ ದೀಪ. ಆ ದೀಪ ಸದಾ ನಮ್ಮೆಲ್ಲರಲ್ಲೂ ಪ್ರಜ್ವಲಿಸ್ತಿರ್ಲಿ. ಎಲ್ಲಕ್ಕಿಂತ ಹೆಚ್ಚಾಗಿ ಈ ಕವಿವಾಣಿಯ ಮಾತು ಸೋನಿಯಾ ಗಾಂಧಿ ಅವರಿಗೆ ಭಾರಿ ಚೆನ್ನಾಗಿ ಗೊತ್ತಿದೆ. ಯಾಕಂದ್ರೆ ಅವರು ಭಾರತದ ಹೆಣ್ಣು ಮಗಳು. ಬಾರಿ ಹಿಂದೆ ಕನ್ನಡದ ಲೇಖಕ, ಕನ್ನಡದ ಶ್ರೇಷ್ಠ ಬರಹಗಾರ ಪಿ ಲಂಕೇಶ್ ಅವರು ಒಂದು ಮಾತನ್ನ ಹೇಳ್ತಾರೆ. ಆ ಎರಡು ಮಾತನ್ನ ಇಲ್ಲಿ ಉಲ್ಲೇಖಿಸಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಪಿ ಲಂಕೇಶ್ ಅವರು ಹೇಳಿದ ಎರಡು ಸಂದರ್ಭದ ಮಾತು ಏನಂತಂದ್ರೆ, 1998ನೇ ಇಸ್ವಿಯಲ್ಲಿ ಅವರು ಸಂಪಾದಕೀಯದಲ್ಲಿ ಬರೆದು ಹೇಳ್ತಾರೆ, ಸೋನಿಯಾ ಗಾಂಧಿ ಅವರು ಈ ದೇಶಕ್ಕೆ ಬಂದು ಈಗಾಗಲೇ 30 ವರ್ಷಗಳು ಕಳೆದು ಹೋಗಿದೆ. ಯಾಕಂದ್ರೆ 1968ನೇ ಇಸ್ವಿಯಲ್ಲಿ ಅವರು ರಾಜೀವರನ್ನ ಮದುವೆ ಆಗಿದ್ದು. 30 ವರ್ಷಗಳು ಕಳೆದು ಹೋಗಿದೆ. ಅವರು ಈ ದೇಶದಲ್ಲಿ ಮನೆಯ ಸೊಸೆಯಾಗಿ ಬಂದಿದ್ದಾರೆ, ಇಲ್ಲೇ ಮಕ್ಕಳನ್ನ ಹೆತ್ತಿದ್ದಾರೆ, ಅವರನ್ನು ಈ ದೇಶದಲ್ಲೇ ಬೆಳೆಸಿದ್ದಾರೆ. ಈ ದೇಶದಲ್ಲಿ ಅವರ ಅತ್ತೆ ಪ್ರಧಾನಮಂತ್ರಿ ಆಗಿದ್ರು, ಅವರ ಗಂಡ ಪ್ರಧಾನಮಂತ್ರಿ ಆಗಿದ್ರು. ಅವರ ಇಡೀ ಕುಟುಂಬಕ್ಕೆ ಬಾರಿ ದೊಡ್ಡ ರಾಜಕಾರಣದ ಹಿನ್ನೆಲೆ ಇದೆ ಮತ್ತು ಎಲ್ಲಕ್ಕಿಂತ ಹೆಚ್ಚಾಗಿ ಗೌರವಪೂರ್ಣವಾಗಿ ಈ ದೇಶದಲ್ಲಿ ನಡ್ಕೋತಿದ್ದಾಳೆ. ಈಕೆಯನ್ನು ನಾವು ಒಪ್ಪಿಕೊಳ್ಳೋದಿಲ್ಲ ಅಂತಂದ್ರೆ ಅದು ನಮ್ಮ ಮೂಲಭೂತವಾದಿ ಮನಸ್ಥಿತಿ ಅಂತ ಆಗ ಗುರುತಿಸ್ತಾರೆ. ಮುಂದುವರೆದು ಅವರು ಇನ್ನೊಂದು ಮಾತನ್ನ ಹೇಳ್ತಾರೆ, ಅದು ಸಹಿತ ಈ ಸಂದರ್ಭದಲ್ಲಿ ಮುಖ್ಯ ಆಗುತ್ತೆ. ಅದೇನು ಅಂತಂದ್ರೆ, ನಮ್ಮ ದೇಶದಲ್ಲೇ ಹುಟ್ಟಿ ಬೆಳೆದು ನಮ್ಮ ದೇಶದ ಜನರ ನಡುವೆಯೇ ವಿದ್ಯೆಯನ್ನ ಕಲಿತು ಇಲ್ಲೇ ನಾಯಕತ್ವವನ್ನು ರೂಪಿಸಿಕೊಂಡಿರುವ ವ್ಯಕ್ತಿಗಳು ತಮ್ಮ ರಾಜಕೀಯ ಅಧಿಕಾರಕ್ಕಾಗಿ ಇಲ್ಲಿರುವ ಮತಧರ್ಮಗಳ ನಡುವೆ ದ್ವೇಷವನ್ನು ಹುಟ್ಟಾಕ್ತಾರೆ. ಇಲ್ಲೇ ಇರುವ ಕಟ್ಟಡಗಳನ್ನ ಉರುಳಿಸಿ ಹಾಕ್ತಾ ಇದ್ದಾರೆ. ಇಲ್ಲೇ ಇರತಕ್ಕಂತ ಪ್ರೀತಿಯ ಸೌಧಗಳನ್ನ ಕೆಡುತ್ತಾ ಇದ್ದಾರೆ. ಇಲ್ಲೇ ಇರತಕ್ಕಂತ ಸಂಬಂಧಗಳನ್ನ ಶಂಕೆ ಮಾಡ್ತಾ ಇದ್ದಾರೆ. ಇಂತಹ ಶಂಕೆ ಮಾಡುವ ಜನರು ನಾಯಕರಿದಾರಲ್ಲ, ಅವರು ಪರಕೀಯರು. ಸೋನಿಯಾ ಗಾಂಧಿ ಪರಕೀಯರಲ್ಲ, ಅವಳು ಭಾರತದ ಮನೆಮಗಳು ಅಂತ ಹೇಳ್ತಾರೆ. ಖಂಡಿತ ಮನೆಮಗಳ ಬಗ್ಗೆ ಅಲ್ಲಸಲ್ಲದ ಮಾತನ್ನ ಹೇಳಿದ್ರೆ ಯಾರೊಬ್ಬರು ಸಹಿತ ಸುಮ್ಮನೆ ಕೂರೋಕ್ಕಾಗೋದಿಲ್ಲ. ಹಾಗಾಗಿ ಅರ್ನಾಬ್ ಗೋಸ್ವಾಮಿ ಅವರ ನಾಲಿಗೆಗೆ ಸಂಸ್ಕಾರ ಬರಲಿ, ಅವರ ಭಾಷಾ ಪ್ರೌಢಿಮೆಗೆ ಒಂದಷ್ಟು ವಿಚಾರವಂತಿಕೆ ದಕ್ಕಲಿ, ಅವರ ವ್ಯಕ್ತಿತ್ವಕ್ಕೆ ಒಂದಷ್ಟು ಸಜ್ಜನಿಕೆಯು ಸಿಕ್ಕಲಿ ಅಂತ ಹಾರೈಸ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ. ನಮಸ್ಕಾರ.